ಹಲೋ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಅಬಕಾರಿ ಪೊಲೀಸ್ಗೆ ಹೆಲ್ಪ್ ಆಗೋ ರೀತಿಯಾಗಿ ಅಬಕಾರಿ PC ಅಂತ ಕರಿತೀವಿ, ಎಕ್ಸೈಸ್ PC. ಸೊ ಇದಕ್ಕೆ ಹೆಲ್ಪ್ ಆಗೋ ರೀತಿಯಾಗಿ ಪೇಪರ್ ಒನ್ ಯಾರು ತೆಗಿತಾರೆ? KPSCದವ್ರು ತೆಗಿತಾರೆ ಸ್ನೇಹಿತರೆ. ಸೊ KPSC ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಉಪಯುಕ್ತವಾಗ್ತವೆ. ಮೇನಾಗಿ ಅಬಕಾರಿ PCಗೆ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು 5ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಮತ್ತು ಇವಾಗಲೇ ಹೇಳ್ತೀನಿ ನಾನು ಏನಪ್ಪ ಅಂದರೆ, ಈ ವಿಡಿಯೋದಲ್ಲಿ ನಾನು ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ನ ತೆಗೆದಿದ್ದೇನೆ ಸ್ನೇಹಿತರೆ. ಸೊ ಅವುಗಳೆರಡು ಸಪ್ರೇಟಾಗಿ ಡಿಸ್ಕಸ್ ಆಗ್ತಾ ಇದ್ದಾವೆ, ಅದನ್ನು ಕೂಡ ನೋಡ್ತಾ ಇರಿ. ಯಾಕಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಚೇಂಜ್ ಆಗ್ತಾ ಹೋಗುತ್ತವೆ. ಸೊ ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಸೊ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯುನೈಟೆಡ್ ನೇಷನ್ ಇದೆಯಲ್ಲ, ಸೊ ಅದರ ಒಂದು ಮಾನವ ಹಕ್ಕುಗಳು, ಯುನೈಟೆಡ್ ನೇಷನ್ UN ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಕರೀತಾರೆ. ಸೊ UN HRC ಅಂತ ಕರಿತೀವಿ. ಸೊ ಹ್ಯೂಮನ್ ರೈಟ್ಸ್ ಕಮಿಷನ್, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಹೇಳಿಕೆಯನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದು ಏನು ಹೇಳುತ್ತೆ, ಎಲ್ಲ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಈ ಮಂಡಳಿಯ ಸದಸ್ಯತ್ವವನ್ನು ಹೊಂದಿದ್ದಾವೆ. ಸರಿಯಾಗುತ್ತೆ. ಎಲ್ಲ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಏನಪ್ಪ ಅಂದರೆ UNHRCಯ ಒಂದು ಸದಸ್ಯತ್ವವನ್ನು ಹೊಂದಿದ್ದಾವೆ ಸ್ನೇಹಿತರೆ. ಇನ್ನು ಎರಡನೇದು ಏನು ಕೊಟ್ಟಿದ್ದಾರೆ, ಅದರ ಸದಸ್ಯರು ಸತತ 2 ಅವಧಿಗಳ ನಂತರ ತಕ್ಷಣದ ಮರುಚುನಾವಣೆಗೆ ಅರ್ಹರಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಯಾಕಪ್ಪ ಅಂತಂದರೆ ಅವರು ಮರುಚುನಾವಣೆಗೆ ಅರ್ಹರಾಗ್ತಾರೆ ಸ್ನೇಹಿತರೆ. ಮತ್ತೇನಪ್ಪ ಅಂದರೆ ಅದರ ಮೆಂಬರ್ಸ್ ಇರ್ತಾರಲ್ಲ, ಅವರು 3 ವರ್ಷ ಟರ್ಮ್ ಇರುತ್ತೆ. ಅವರಿಗೆ 3 ವರ್ಷದ ಟರ್ಮ್ ಅಂತ ಕೂಡ ಕರೀತಾರೆ. 3 ವರ್ಷದ ಟರ್ಮ್ ಇರುತ್ತೆ, ಮತ್ತು ಅವರು ಮರುಚುನಾವಣೆ ಕೂಡ ಅರ್ಹರಾಗ್ತಾರೆ. ಸೊ ಅದಕ್ಕೋಸ್ಕರ ಎರಡನೇ ಹೇಳಿಕೆ ಕಂಪ್ಲೀಟ್ ತಪ್ಪಾಗುತ್ತೆ ಇಲ್ಲಿ. ಇನ್ನು ಮೂರನೇದ್ದು, ಇದರ ಸದಸ್ಯರನ್ನು UN ಜನರಲ್ ಅಸೆಂಬ್ಲಿಯ ಬಹುಪಾಲು ಸದಸ್ಯರು ನೇರ ಮತ್ತು ರಹಸ್ಯ ಮತದಾನದ ಮೂಲಕ ಆಯ್ಕೆ ಮಾಡುತ್ತಾರೆ. ಇದು ಕೂಡ ಸರಿಯಾಗಿದೆ. ಏನಪ್ಪ ಅಂದರೆ ಈ ಒಂದು ಸದಸ್ಯತ್ವವನ್ನು ಪಡೆದಿರ್ತಾರಲ್ಲ, ಅವ್ರಿಗೆ ಏನಪ್ಪ ಅಂದರೆ UN ಜನರಲ್ ಅಸೆಂಬ್ಲಿಯಲ್ಲಿ ಬಹುಪಾಲು ಸದಸ್ಯರನ್ನು, ಭಾಳಷ್ಟು ಜನರನ್ನು ನೇರ ಮತ್ತು ಡೈರೆಕ್ಟ್ ಮತ್ತು ಈ ಒಂದು ರಹಸ್ಯ ಮತದಾನದ ಮೂಲಕ ಅವರನ್ನು ಆರಿಸಲಾಗುತ್ತದೆ. ಸೊ 1 ಮತ್ತು 3 ಇಲ್ಲಿ ಸರಿಯಾದಂಥ ಉತ್ತರ ಆಗ್ತವೆ. ಅಂದರೆ ಆಪ್ಷನ್ಗಳಲ್ಲಿ ಕೇವಲ 2 ಮಾತ್ರ ಅನ್ನುವುದು ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಬಯೋಟ್ರಿಗ್ ಅಂತ ಕರಿತೀವಿ. ಬಯೋಟ್ರಿಗ್ ಅನ್ನುವಂಥದ್ದು ಬಯೋಟ್ರಿಗ್ ತಂತ್ರಜ್ಞಾನದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಬಯೋಟ್ರಿಗ್ ತಂತ್ರಜ್ಞಾನ ಅಂತ ಅಂದ್ರೆ ಏನು? ಇದೇನಪ್ಪ ಅಂದರೆ ಇದೊಂದು ಬಯೋಲಜಿಕಲಿ ಈ ಒಂದು ಏನಪ್ಪ ಅಂದರೆ ವೇಸ್ಟನ್ನು ತ್ಯಾಜ್ಯ ನಿರ್ವಹಣೆ ಮಾಡ್ತಕ್ಕಂಥದ್ದು. ಬಯೋಟ್ರಿಗ್ ಅಂದರೆ ಈ ಒಂದು ವೇಸ್ಟ್ ಪ್ರೊಡ್ಯೂಸ್ ಆಗಿರ್ತದಲ್ಲ, ಅದನ್ನು ಅಂದರೆ ಸಾವಯವ ರೀತಿಯಲ್ಲಿ ಅದನ್ನು ಡಿಗ್ರೇಡೇಷನ್ ಮಾಡೋದು, ಅಂದರೆ ಕೊಳೆಯುವಾಗ ಮಾಡೋದು. ಸೊ ಇಲ್ಲಿ ನೋಡಿರಿ, ಮೊದಲನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಪೈರೋಲಿಸಿಸ್ ವ್ಯವಸ್ಥೆಯನ್ನು ಆಧರಿಸಿದ ತ್ಯಾಜ್ಯ ನಿರ್ವಹಣೆ ತಂತ್ರಜ್ಞಾನವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಅಂದರೆ ಪೈರೋಲಿಸಿಸ್ ಮೂಲಕ ಅದನ್ನು ಕೊಳೆಸಲಾಗುತ್ತೆ. ಒಂದನೇದು ಸರಿಯಾಗಿದೆ, ಬಯೋಟ್ರಿಗ್ಗೆ ಸಂಬಂಧಪಟ್ಟಿರ್ತಕ್ಕಂತೆ. ಇನ್ನು ಎರಡನೇದು, ಇದು ಸಮುದಾಯಗಳಿಂದ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಕೂಡ ಮಾಡುತ್ತೆ. ಇದು ಕೂಡ ಸರಿಯಾಗಿದೆ. ಅಂದರೆ ಈ ಒಂದು ವೇಸ್ಟ್ ಮೂಲಕ ಹಸಿರುಮನೆ ಹೊರಸೂಸುವಿಕೆ ಆಗುತ್ತೆ ಸ್ನೇಹಿತರೆ. ಸೊ ಅದನ್ನು ಗ್ಲೋಬಲ್ ವಾರ್ಮಿಂಗನ್ನು ತಡೆಯುವ ಸಲುವಾಗಿ ಆ ಗ್ಯಾಸಸ್ಸನ್ನು ಕಡಿಮೆ ಮಾಡುತ್ತೆ. ಸೊ ಇದು ಕೂಡ ಇದರದ್ದು ಪೈರೋಲಿಸಿಸ್ ಮತ್ತು ಈ ಒಂದು ಗ್ಯಾಸಸ್ಸನ್ನು ಕಡಿಮೆ ಮಾಡುವುದು ಉದ್ದೇಶ ಆಗಿದೆ, ಬಯೋಟ್ರಿಗ್ಗಳಿಗೆ ಉದ್ದೇಶ ಆಗಿದೆ. ಸೊ 2 ಹೇಳಿಕೆಗಳು ಸರಿಯಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯ ಅಡಿಯಲ್ಲಿ ಈ ಕೆಳಗಿನ ಯಾವ ಸೌಲಭ್ಯಗಳನ್ನು ಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಅಡಿಯಲ್ಲಿ ಯಾವ ಸೌಲಭ್ಯಗಳನ್ನು ಯೋಜಿಸಲಾಗಿದೆ ಅಂತ ಅಂದರೆ, ಮೊದಲನೇದಾಗಿ ರೂಪ್ ಪ್ಲಾಜಾಗಳನ್ನು ಸ್ಥಾಪಿಸಲಾಗಿದೆ. ಇದು ಕೂಡ ಬರುತ್ತೆ ಅಮೃತ್ ಭಾರತ್ ಸ್ಟೇಷನ್ನಲ್ಲಿ. ಏನಪ್ಪ ಅಂದರೆ ಉಚಿತ ವೈಫೈ ಮತ್ತು 5G ಸಂಪರ್ಕ, ಇದು ಕೂಡ ಕಂಡು ಬರುತ್ತೆ. ಸ್ಟೇಷನ್ಗಳಲ್ಲಿ ಕಂಡು ಬರ್ತಕ್ಕಂಥದ್ದು 5G ಸಂಪರ್ಕ ಕೂಡ ಅಮೃತ್ ಭಾರತ್ ಸ್ಟೇಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಏನಪ್ಪ, ಉನ್ನತ ಮಟ್ಟದ ವೇದಿಕೆಗಳು, ಇದು ಕೂಡ ಹೌದು. ಸೊ ಉನ್ನತ ಮಟ್ಟದ ವೇದಿಕೆಗಳು ಕೂಡ ಇದರದ್ದು ಒಂದು ಅಡಿಯಲ್ಲಿ ಬರ್ತವೆ, ಯೋಜನೆ ಅಡಿಯಲ್ಲಿ. ಇನ್ನು ಉಚಿತ ನಿಲ್ದಾಣದ ಟಿಕೆಟ್ಗಳು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ರೈಲ್ವೆ ಸ್ಟೇಷನ್ದಲ್ಲೂ ಉಚಿತ ನಿಲ್ದಾಣದ ಟಿಕೆಟ್ಗಳೇನಿಲ್ಲ. ಸೊ ನಾವು ಪ್ಲ್ಯಾಟ್ಫಾರ್ಮ್ ಟಿಕೆಟನ್ನು ತೆಗೆದುಕೊಂಡೇ ಹೋಗಬೇಕಾಗತ್ತೆ. ಸೊ ಇದು ಅಮೃತ್ ಭಾರತ್ ಸ್ಟೇಷನ್ ಅಡಿಯಲ್ಲಿ ಬರೋಂಗಿಲ್ಲ. ಸೊ ಬಟ್ ಏನಪ್ಪ ಅಂದರೆ ರೂಪ್ ಪ್ಲಾಜಾ, ಉಚಿತ ವೈಫೈ, 5G ಮತ್ತು ಉನ್ನತ ಮಟ್ಟದ ವೇದಿಕೆಗಳು, ಈ 3 ಬರ್ತವೆ. ಸೊ 1, 2, 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ ನೋಡಿ. ನೆಕ್ಸ್ಟ್, ಸೊ ಕ್ವಶನ್ ಪೇಪರ್ಗಳು ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರು ಸ್ನೇಹಿತರೆ, ಇವು ಹೆಲ್ಪ್ ಆಗ್ತವೆ. ಸೊ ಅದಕ್ಕೋಸ್ಕರ ಡೈಲಿ ಸಂಜೆ 6 ಗಂಟೆಗೆ ಬರ್ತಾ ಇರುತ್ತೆ. ಆ ವಿಡಿಯೋನ ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸು ಕೂಡ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಸೊ ಇಲ್ಲಿ ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ಏನಿದೆ, ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸೊ ಜೋಡಿಗಳಲ್ಲಿ ನೋಡೋದಾದರೆ ಮೊದಲನೇ ಜೋಡಿ ಏನಿರುತ್ತೆ,
ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ ತಯಾರಿಕಾ ಸೌಲಭ್ಯ ಘಟಕ ತುಮಕೂರಿನಲ್ಲಿದೆ. ಸರಿಯಾಗಿದೆ. ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ಗಳ ತಯಾರಿಕಾ ಘಟಕ ಕಂಡು ಬರತಕ್ಕಂಥದ್ದು ತುಮಕೂರಿನಲ್ಲಿ. ಇನ್ನು ಭಾರತದ ಮೊದಲ ಇಂಟಿಗ್ರೇಟೆಡ್ ಮಷಿನ್ ಟೂಲ್ ಇಂಡಸ್ಟ್ರಿಯಲ್ ಪಾರ್ಕ್, ಸೊ ಇದು ಧಾರವಾಡ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು ನೋಡಿ. ಇದು ಕೂಡ ತುಮಕೂರಿನಲ್ಲೇ ಕಂಡು ಬರುತ್ತೆ. ತುಮಕೂರಿನಲ್ಲಿ ಭಾರತದ ಮೊದಲ ಇಂಟಿಗ್ರೇಟೆಡ್ ಮಷಿನ್ ಟೂಲ್ ಇಂಡಸ್ಟ್ರಿ ಕಂಡು ಬರ್ತಕ್ಕಂಥದ್ದು ತುಮಕೂರಿನಲ್ಲಿ. ಸೊ ಅದಕ್ಕೋಸ್ಕರನೇ ಇದು ತಪ್ಪಾಗಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ದಕ್ಷಿಣ ಭಾರತದ ಅತಿ ದೊಡ್ಡ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್. ದಕ್ಷಿಣ ಭಾರತದ ಅತಿ ದೊಡ್ಡ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಕಂಡು ಬರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಇದು ಬೆಂಗಳೂರು ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗುತ್ತೆ. ಸೊ ಎರಡನೇದು ಮಾತ್ರ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಇಲ್ಲಿ ಆನ್ಸರ್ 1 ಮತ್ತು 3 ಮಾತ್ರ ಸರಿಯಾಗಿರ್ತಕ್ಕಂಥ ಆಯ್ಕೆಗಳಾಗ್ತವೆ. MMLP ಕಂಡು ಬರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ. MMLP ಅಂದ್ರೇನು? ಮಲ್ಟಿ ಮಾಡೆಲ್ ಪಾರ್ಕ್ ಅಂತ ಕರಿತೀವಿ. ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಇದ್ರೆ ಫುಲ್ ಫಾರ್ಮ್ ಆಗುತ್ತೆ. ಫುಲ್ ಫಾರ್ಮ್ಗಳನ್ನ ಜಾಸ್ತಿ ಟೈಮ್ಸ್ ಕೇಳ್ತಾರೆ ಎಕ್ಸಾಮ್ದಲ್ಲಿ. ಸ್ವಲ್ಪ ಎಲ್ಲೇ ಈ ಟೈಪ್ ಫುಲ್ ಫಾರ್ಮ್ ಬಂದರೂ ಸ್ವಲ್ಪ ನಿಗಾ ವಹಿಸಿ ಸ್ನೇಹಿತರೆ. ನೆಕ್ಸ್ಟ್, ವಿಕ್ಟೋರಿಯಾ ಸರೋವರವು ಈ ಕೆಳಗಿನ ಯಾವ ದೇಶಗಳ ಗಡಿಯಾಗಿದೆ ಅಂತ ಕೇಳ್ತಾರೆ. ಸೊ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಇದು. ಸೊ ಇದು ಯಾವ ದೇಶಗಳಲ್ಲಿ ಗಡಿಯನ್ನು ಹೊಂದಿದೆ ಅಂತ ಕೂಡ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಕೀನ್ಯಾ ಅದರ ಗಡಿಯನ್ನು ಹೊಂದಿದೆ, ಸರಿಯಾಗುತ್ತೆ. ಇನ್ನು ಉಗಾಂಡ ಹೊಂದಿದೆ, ಅದು ಕೂಡ ಹೌದು. ತಾಂಜೇನಿಯಾ ಕೂಡ ಇದೆ. ಸೊ ರುವಾಂಡ ಹೊಂದಿಲ್ಲ. ಸೊ ಡಿ ತಪ್ಪು. ಸೊ 1, 2, 3 ಸರಿಯಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ನದಿಗಳನ್ನು ಪರಿಗಣಿಸಿ. ಟನ್, ಗಿರಿ, ಬೆಟ್ವಾ. ಸೊ ಈ 3 ನದಿಗಳು ಏನಪ್ಪ ಅಂದರೆ ಯಾವ ನದಿ ಉಪನದಿಗಳು ಅಂತ ಕೇಳಿದ್ದಾರೆ. ಸೊ ಉತ್ತರ ಪ್ರದೇಶದ ಮೂಲಕ ಹಾಯ್ದು ಬರ್ತವೆ. ಸೊ ಇವು ಯಾವ ನದಿ ಉಪನದಿಗಳು ಅಂತ ಅಂದರೆ ಇವು ಏನಪ್ಪ ಅಂದರೆ ಯಮುನಾ ನದಿ ಉಪನದಿಗಳು ಯಾವುವು ಅಂತ ಕೇಳಿದೆ. ಯಮುನಾ ನದಿ ಉಪನದಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಟನ್ ಯಮುನಾ ನದಿ ಉಪನದಿ ಆಗುತ್ತೆ, ಗಿರಿ ಕೂಡ ಆಗುತ್ತೆ, ಬೆಟ್ವಾ. ಸೊ ಈ 3 ನದಿಗಳು ಏನಿದಾವಲ್ಲ, ಸೊ ಈ 3 ನದಿಗಳು ಯಮುನಾ ನದಿ ಉಪನದಿಗಳಾಗಿದ್ದಾವೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಅಂದಾಜು ಸಮಿತಿ ಅಂತ ಕರಿತೀವಿ. ಎಸ್ಟಿಮೇಟ್ಸ್ ಕಮಿಟಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಎಸ್ಟಿಮೇಟ್ಸ್ ಸಮಿತಿಯ ಕುರಿತಂತೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ? ಕೃಷ್ಣ ಮೆನನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಈ ಸಮಿತಿಯನ್ನು 1964ರಲ್ಲಿ ರಚಿಸಲಾಯಿತು ಅಂತ ಕೊಟ್ಟಿದ್ರೆ ಇದು ತಪ್ಪು. 64ರಲ್ಲಿ ಅಲ್ಲ, 1950ರಲ್ಲಿ ಇದನ್ನು ರಚಿಸಲಾಗಿದೆ. 1950ರಲ್ಲಿ ಅಂದಾಜು ಸಮಿತಿಯನ್ನು. ಸೊ ಅದಕ್ಕೋಸ್ಕರ ಕೃಷ್ಣ ಮೆನನ್ ಸಮಿತಿ ಶಿಫಾರಸು ಕೂಡ ಅಲ್ಲ. ಸೊ 1ನೇ ತಪ್ಪಾಗುತ್ತೆ. ಇನ್ನು ಈ ಸಮಿತಿ ಎಲ್ಲ 30 ಸದಸ್ಯರು ಲೋಕಸಭೆಯಿಂದ ಮಾತ್ರ ನೇಮಕವಾಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಸೊ ಏನಪ್ಪ ಅಂದರೆ ಎಲ್ಲ ಸಮಿತಿಯ 30 ಜನ ಸದಸ್ಯರಿರ್ತಾರೆ. ಸೊ ಅವರಷ್ಟರು ಕೂಡ ಲೋಕಸಭೆಯಿಂದ ಮಾತ್ರ ನೇಮಕಗೊಂಡಿರ್ತಾರೆ. ಸೊ 2 ಮಾತ್ರ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಆಪ್ಷನ್ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಭಾರತೀಯ ವಸ್ತು ಸಂಗ್ರಹಾಲಯದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಭಾರತೀಯ ವಸ್ತು ಸಂಗ್ರಹ ಇಂಡಿಯನ್ ಮ್ಯೂಸಿಯಂ ಅಂತ ಕರಿತೀವಿ. ಇದು ಕೋಲ್ಕತ್ತಾದಲ್ಲಿ ಕಂಡು ಬರ್ತಕ್ಕಂಥದ್ದು, ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿ. ಸೊ ಇಲ್ಲಿ ನೋಡ್ರಿ, ಅದರ ಬಗ್ಗೆ ನೋಡೋದಾದ್ರೆ ಮೊದಲನೇದು ನೋಡ್ರಿ ಏನು ಹೇಳುತ್ತೆ. ಸೊ ಏಷ್ಯಾಟಿಕ್ ಸೊಸೈಟಿಯಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅವರ ಮಾರ್ಗದರ್ಶನದಲ್ಲಿ ಇದನ್ನು 1814ರಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಇದೇ ತಪ್ಪು. ಯಾಕಪ್ಪ ಅಂತಂದರೆ ಇದನ್ನು 1814ರಲ್ಲಿ ಸ್ಥಾಪಿಸಿದ್ದಾರೆ, ಬಟ್ ಜೇಮ್ಸ್ ಪ್ರಿನ್ಸೆಪ್ ಅಲ್ಲ ಸ್ನೇಹಿತರೆ. ಸೊ ಜೇಮ್ಸ್ ಪ್ರಿನ್ಸೆಪ್ ಅಲ್ಲ, ವಿಲಿಯಂ ಜೋನ್ಸ್ ರವರ ಮಾರ್ಗದರ್ಶನ ಇಲ್ಲಿ. ಜೋನ್ಸ್ ರವರ ಮಾರ್ಗದರ್ಶನ ಬಿದ್ದಿತ್ತು. ಸೊ ಅದಕ್ಕೋಸ್ಕರನೇ ಎ ತಪ್ಪಾಗುತ್ತೆ. ಇನ್ನು ಇದು ಭಾರತ ಸರ್ಕಾರ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಥವಾ ಅಡಿಯಲ್ಲಿ ಬರುತ್ತೆ ಇದು ಪ್ರಸ್ತುತ ಅಂತ ಅಂದರೆ ಇದು ಸರಿಯಾಗಿದೆ. ಸೊ 2 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸಿಡ್ಬಿ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಫುಲ್ ಫಾರ್ಮ್ಗಳ ಬಗ್ಗೆ ತಲೆ ಕೆಡಿಸ್ಕೊಡ್ರಿ, ಭಾಳ ಇಂಪಾರ್ಟೆಂಟ್ ಆಗ್ತವೆ. ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ? ಇದನ್ನು ಭಾರತೀಯ ಸಂಸತ್ತಿನ ಕಾಯ್ದೆಯ ಅಡಿಯಲ್ಲಿ 1990ರಲ್ಲಿ ಸ್ಥಾಪಿಸಲಾಯಿತು. ಇದು UPಯ ನೋಯ್ಡಾದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ 1990ರಲ್ಲಿ ಏನೋ ಸ್ಥಾಪಿಸಲಾಯಿತು, ಬಟ್ UPಯ ನೋಯ್ಡಾದಲ್ಲಿ ಕಂಡು ಬರೋಂಗಿಲ್ಲ. UPಯ ಲಕ್ನೋದಲ್ಲಿ ಕಂಡು ಬರುತ್ತೆ. ಅದಕ್ಕೋಸ್ಕರನೇ ಇದು
ತಪ್ಪಾಗುತ್ತೆ. ಇದ್ರ ಕೇಂದ್ರ ಕಚೇರಿ ಲಕ್ನೋದಲ್ಲಿದೆ. ಸೊ ಸಿಡ್ಬಿದು. ಸೊ ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಇನ್ನು ಎರಡನೇದು, ಇದು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ, ಮಿನಿಮಮ್, ಸ್ಮಾಲ್ ಆ್ಯಂಡ್ ಮ್ಯಾಕ್ಸಿಮಮ್ ಇದು ಎಂಟರ್ಪ್ರೈಸಸ್ ಅಂತ ಕರೀತಾರೆ. ಸೊ ವಲಯದ ಹಣಕಾಸು ಮತ್ತು ಅಭಿವೃದ್ಧಿಗಾಗಿ ಪ್ರಧಾನ ಹಣಕಾಸು ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿ ಆಗುತ್ತೆ. ಎರಡನೇದು ಸರಿ, ಒಂದನೇ ತಪ್ಪಾಗುತ್ತೆ. ಸೊ ನೋಡ್ರಿ, MSME ಅಂತ ಅಂದರೆ ಮಿನಿಮಮ್, ಸ್ಮಾಲ್ ಆ್ಯಂಡ್ ಮ್ಯಾಕ್ಸಿಮಮ್ ಎಂಟರ್ಪ್ರೈಸಸ್ ಅನ್ನೋದು ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ, ಇಲ್ಲಿ ಮೀಡಿಯಮ್, ಮ್ಯಾಕ್ಸಿಮಮ್ ಅಲ್ಲಿದ್ದು ಮೀಡಿಯಮ್ ಆಗುತ್ತೆ. ಸೊ ಮಿನಿಮಮ್, ಸ್ಮಾಲ್, ಮೀಡಿಯಮ್. ಸೊ ಮೀಡಿಯಮ್ ಎಂಟರ್ಪ್ರೈಸಸ್ ಅನ್ನೋದಾಗುತ್ತೆ. ಸೊ ಅದ್ರ ಫುಲ್ ಫಾರ್ಮ್. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ರಾಜರುಗಳು ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಕೇಳಿದ್ದಾರೆ. ಸೊ ಇವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡ್ರಿ, ಎರಡನೇ ದೇವರಾಯನ ಆಸ್ಥಾನಕ್ಕೆ ಯಾರು ಭೇಟಿ ಕೊಟ್ಟರು? ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಅಬ್ದುಲ್ ರಜಾಕ್ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟರೆ, ಮೂರನೇ ವಿರೂಪಾಕ್ಷನ ಆಸ್ಥಾನಕ್ಕೆ ನಿಕೋಲೋ ಕೌಂಟಿ ಭೇಟಿ ಕೊಟ್ಟಿದ್ದ ಸ್ನೇಹಿತರೆ. ಮೂರನೇ ವಿರೂಪಾಕ್ಷನ ಆಸ್ಥಾನಕ್ಕೆ ನಿಕೋಲೋ ಕೌಂಟಿ ಭೇಟಿ ಕೊಟ್ಟರೆ, ಒಂದನೇ ದೇವರಾಯನ ಆಸ್ಥಾನಕ್ಕೆ ಯಾರಪ್ಪ ಅಂತಂದ್ರೆ ನಿಕೆಟಿನ್ ಒಂದನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಅದೇ ರೀತಿಯಾಗಿ ಅಚ್ಯುತರಾಯ ನ್ಯೂನಿಚ್ನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಸೊ ಇಲ್ಲಿ ನೋಡ್ರಿ, ಏನಪ್ಪಾ ಅಂದ್ರೆ ವಿಜಯನಗರದ ಅರಸರು ಮತ್ತು ಅವರಿಗೆ ಭೇಟಿ ನೀಡಿರ್ತಕ್ಕಂಥ ಪ್ರವಾಸಿಗರನ್ನ ಹೋಲಿಸಿ ಬರೆದಾಗ ಇಲ್ಲಿ ನೋಡಿ ಸರಿಯಾಗ್ತಕ್ಕಂಥದ್ದು 2, 1, 3, 1, 2, 4 ಅಂತ ಅಂದರೆ CABD ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ, ಪ್ರವಾಸಿಗರು ಮತ್ತು ರಾಜರುಗಳನ್ನು ಹೊಂದಿಸಿ ಬರೆದಾಗ. ನೆಕ್ಸ್ಟ್, ಇನ್ನು ಅರ್ಥಶಾಸ್ತ್ರದಲ್ಲಿ ಪೂರೈಕೆ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಎಕನಾಮಿಕ್ಸ್ನಲ್ಲಿ ಪೂರೈಕೆ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಅಸ್ತಿತ್ವದಲ್ಲಿರುವ ಸರಕುಗಳ ಒಟ್ಟು ಸಂಗ್ರಹವಾಗಿದೆ ಅಂತ ಕೊಟ್ಟಿದ್ರೆ, ಇದು ತಪ್ಪು. ಅಸ್ತಿತ್ವದಲ್ಲಿರ್ತಕ್ಕಂಥ ಸರಕುಗಳ ಒಟ್ಟು ಸಂಗ್ರಹ ಅಲ್ಲ. ಪೂರೈಕೆ ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ, ನಿರ್ದಿಷ್ಟ ಬೆಲೆಗೆ ಅಂದರೆ ಒಂದಿಷ್ಟು ಬೆಲೆಗೆ ಮಾರಾಟ ಮಾಡಲು ಮಾರುಕಟ್ಟೆಗೆ ತರಲಾಗುವ ಸರಕು ಹಾಗೂ ಸೇವೆಗಳ ಪ್ರಮಾಣಕ್ಕೆ ಈ ಒಂದು ಪೂರೈಕೆ ಅಂತ ಕರೀತಾರೆ. ಸೊ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೋಡಿ, ಅರ್ಥಶಾಸ್ತ್ರದಲ್ಲಿ ಪೂರೈಕೆ ಅಂತಂದ್ರೇನು? ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಬೆಲೆಗೆ ಮಾರಾಟ ಮಾಡಲು ಮಾರುಕಟ್ಟೆಗೆ ತರಲಾಗತಕ್ಕಂಥ ಸರಕು ಹಾಗೂ ಸೇವೆಗಳ ಪ್ರಮಾಣಕ್ಕೆ ಪೂರೈಕೆ ಅಂತ ಕರೀತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವುದು ಅಥವಾ ಯಾವುವು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ತಾಯಿದ್ರೆ ಮೊದಲನೇದು ಗುರುತ್ವಾಕರ್ಷಣೆಯ ಬಲವು ಸಂಪರ್ಕವಿಲ್ಲದ ಬಲವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ನೋಡ್ರಿ, ಗುರುತ್ವಾಕರ್ಷಣೆ ಬಲ ಯಾವುದೋ ಒಂದು ವಸ್ತು ಮೇಲೆ ಇರುತ್ತೆ, ಭೂಮಿ ಮೇಲೆ ಇರುತ್ತೆ, ಮತ್ತು ಚಂದ್ರನ ಮೇಲೂ ಕೂಡ ಇರುತ್ತೆ, ಬೇರೆ ಬೇರೆ ಗ್ರಹದಲ್ಲೂ ಕೂಡ ಇರುತ್ತೆ. ಸೊ ಆ ಚಂದ್ರನಲ್ಲಿ ಇರ್ತಕ್ಕಂಥ ಗುರುತ್ವಾಕರ್ಷಣೆ ಬಲ ನಮ್ಮ ಸಮುದ್ರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಂದ್ರೆ ಅದಕ್ಕೇನಪ್ಪ ಅಂದರೆ ಸಂಪರ್ಕ ಇಲ್ಲ, ಆದರೂ ಪರಿಣಾಮ ಬೀರುತ್ತೆ. ಸೊ ಅದಕ್ಕೆ ಏನಪ್ಪ ಅಂದರೆ ಸಂಪರ್ಕ ಇಲ್ಲದೇನೂ ಅದು ವರ್ಕ್ ಆಗುತ್ತೆ, ಗುರುತ್ವಾಕರ್ಷಣೆ ಬಲ. ಇನ್ನು ನೆಕ್ಸ್ಟ್, ಘರ್ಷಣೆ ಬಲವು ಸಂಪರ್ಕ ಬಲವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಘರ್ಷಣೆ ಬಲ, ಸೊ ಯಾವುದೇ ಒಂದು ಘರ್ಷಣೆ ಬಲ ಸಂಪರ್ಕದಿಂದ ಉಂಟಾಗ್ತಕ್ಕಂಥ ಬಲವಾಗಿದೆ. ನೋಡ್ರಿ, ನಾವು ನಡಿಬೇಕಾದ್ರೆ ಘರ್ಷಣೆ ಮೂಲಕ ನಡಿತೀವಿ. ಸೊ ಅದು ನ್ಯೂಟನ್ ಲಾ ಅಪ್ಲೈ ಆಗುತ್ತೆ ಇಲ್ಲಿ. ಬಟ್ ಇದು ಕೂಡ ಒಂದು ಘರ್ಷಣೆ ಬಲವಾಗಿದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ಒಂದು ಘರ್ಷಣೆ ಆಗಬೇಕಂದ್ರೆ ಸಂಪರ್ಕ ಆಗಲೇಬೇಕು. ಸೊ ಎರಡನೇದು ಮಾತ್ರ ಸರಿಯಾಗಿದೆ. ಇನ್ನು ಕಾಂತೀಯ ಬಲವು ಸಂಪರ್ಕ ಬಲವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕಪ್ಪ ಅಂತಂದರೆ ಕಾಂತೀಯ ಬಲ ಸಂಪರ್ಕ ಏನು ಆಗಬೇಕಂತಿಲ್ಲ ಕಾಂತೀಯತೆಯಲ್ಲಿ. ಸೊ ಅದಕ್ಕೋಸ್ಕರನೇ ಅದು ಸಂಪರ್ಕ ಆಗದೇ ಇದ್ರೂ ಬರುತ್ತೆ. ಸೊ ಅದಕ್ಕೋಸ್ಕರನೇ ಮೂರನೇ ತಪ್ಪಾಗುತ್ತೆ. ಸೊ 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಟಾರ್ ರಸ್ತೆ ಮೇಲೆ ಮಧ್ಯಾಹ್ನ ವೇಳೆಯಲ್ಲಿ, ಟಾರ್ ಅಂತಂದ್ರೆ ಡಾಂಬರ್ ರೋಡ್ ಮೇಲೆ ಮಧ್ಯಾಹ್ನದ ವೇಳೆಯಲ್ಲಿ ನೀರು ನಿಂತಂತೆ ಕಾಣುವುದು ಇದಕ್ಕೆ ಕಾರಣವಾದ ಬೆಳಕಿನ ವಿದ್ಯಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ ನೀವು ಅಬ್ಸರ್ವ್ ಮಾಡಿರ್ತೀವಿ. ಸೊ ಮರೀಚಿಕೆ ಅಂತ ಕೂಡ ಕರೀತಾರೆ. ಸೊ ಏನಪ್ಪ ಬಿಸಿಲು ಗುದಿರಿ ಅಂತ ಕೂಡ ಕರೀತಾರೆ, ಅದಕ್ಕೆ ಬೇರೆ ಬೇರೆ ಹೆಸರಿಂದ. ಸೊ ನೀವು ಯಾವ ರೀತಿಗೆ ಅದಕ್ಕೆ ಕರೆದ್ರು ಅದೇನಪ್ಪ ಅಂದರೆ ಹಿಂಗೆ ಏರುದಿನ ಇರುತ್ತೆ. ನೀವು ಕಾರಲ್ಲಿ ಕೂಡ ವೆಹಿಕಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡ್ಬೋದು. ಸೊ ಏನಪ್ಪ ಅಂದರೆ ಮಧ್ಯಾಹ್ನದ ಸಮಯದೊಳಗಡೆ ಬಿಸಿಲು ಜಾಸ್ತಿ ಇದ್ದಾಗ ಅಲ್ಲೇನಪ್ಪ ನೀರು ನಿಂತಂಗೆ ಕಾಣಿಸುತ್ತೆ. ಸೊ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಆಪ್ಷನ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ, ಬೆಳಕಿನ ಆಂತರಿಕ ಪ್ರತಿಫಲನ, ಟೋಟಲ್ ಲೈಟ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ಲೈಟ್ ಇಂಟರ್ನಲ್ ರಿಫ್ಲೆಕ್ಷನ್ ಆದಾಗ ಈ ಒಂದು ಲೈಟ್ ಇರುತ್ತಲ್ಲ, ಸೊ ಅದರಲ್ಲಿ ಒಂದಕ್ಕೊಂದು ರಿಫ್ಲೆಕ್ಷನ್ ಆದಾಗ ಅಲ್ಲಿ ಆ ರೀತಿಯಾದ ಮರೀಚಿಕೆಗಳು ಉಂಟಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು
ಲೇಪ್ ಸಿಂಡ್ರೋಮ್ಗೆ ಸಂಬಂಧಿಸಿದಂತೆ ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಲೇಪ್ ಸಿಂಡ್ರೋಮ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದೇನು ಹೇಳುತ್ತೆ, ಇದು ಮೈಟ್ರೋಕಾಂಡ್ರಿಯಾದ ಕಾಯಿಲೆಯಾಗಿದೆ. ಲೇಪ್ ಸಿಂಡ್ರೋಮ್ ಅನ್ನುವಂಥದ್ದು ಮೈಟ್ರೋಕಾಂಡ್ರಿಯಾಕ್ಕೆ ಬರ್ತಕ್ಕಂಥ ಕಾಯಿಲೆಯಾಗಿದೆ. ಸೊ ಇದು ಸರಿಯಾಗುತ್ತೆ ಸ್ನೇಹಿತರೆ ಲೇಪ್ ಸಿಂಡ್ರೋಮ್ಗೆ. ಇನ್ನು ಎರಡನೇದೇನು ಹೇಳುತ್ತೆ, ಇದು ಸಿಂಡ್ರೋಮ್ ಒಂದು ಅನುವಂಶಿಕ ಕಾಯಿಲೆಯಾಗಿದೆ. ಇದು ಕೂಡ ಸರಿಯಾಗುತ್ತೆ. ಇದೊಂದು ಏನಪ್ಪಾ ಅಂದರೆ ಬೇರೆ ಸಸಿಯಿಂದ ಇದು ಸಸಿಗೆ ಬರುತ್ತೆ. ಸೊ ಇದೊಂದು ಅನುವಂಶಿಕ ಕಾಯಿಲೆಯಾಗಿದೆ. ನೆಕ್ಸ್ಟ್, ಇದು ಸಿಂಡ್ರೋಮ್ ನರಮಂಡಲದ ಜೀವಕೋಶಗಳು ಸಾಯುವಂತೆ ಮಾಡುತ್ತದೆ. ಇದು ಕೂಡ ಸರಿಯಾಗಿದೆ. ಸೊ ಮೂರು ಸರಿ ಆಗ್ತವೆ ಇಲ್ಲಿ. ಲೇಪ್ ಸಿಂಡ್ರೋಮ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಪರ್ವತಗಳು ಮತ್ತು ಅವುಗಳು ಕಂಡು ಬರ್ತಕ್ಕಂಥ ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ನೋಡ್ರಿ, ಸಾಬರಮತಿ ಇಲ್ಲಿ ನೋಡ್ರಿ ಸಾಬರಮತಿ ಕಂಡು ಬರ್ತಕ್ಕಂಥದ್ದು ಮಿಜೋರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಸಾಬರಮತಿ ಮಿಜೋರಾಮ್ ಅಲ್ಲ, ನಾಗಾಲ್ಯಾಂಡ್ನಲ್ಲಿ ಕಂಡು ಬರುತ್ತೆ. ಸಾಬರಮತಿ ಅಲ್ಲ, ಸಾರಮತಿ ನಾಗಾಲ್ಯಾಂಡ್ನಲ್ಲಿ ಕಂಡು ಬರುತ್ತೆ. ಸೊ ಅದಕ್ಕೋಸ್ಕರ ಮೊನ್ನೆ ತಪ್ಪಾಗುತ್ತೆ. ಸೊ ಸಾಬರಮತಿ ಅಲ್ಲ, ಸಾರಮತಿ ಪರ್ವತ ಕಂಡು ಬರ್ತಕ್ಕಂಥದ್ದು ನಾಗಾಲ್ಯಾಂಡ್ನಲ್ಲಿ. ಇನ್ನು ಮಹೇಂದ್ರಗಿರಿ ಕಂಡು ಬರ್ತಕ್ಕಂಥದ್ದು ಒಡಿಶಾ ರಾಜ್ಯ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಸೊ ಮಹೇಂದ್ರಗಿರಿ ಕಂಡು ಬರ್ತಕ್ಕಂಥದ್ದು ಒಡಿಶಾ ರಾಜ್ಯದಲ್ಲಿ. ಇನ್ನು ದೊಡ್ಡ ಬೆಟ್ಟ ಕೇರಳ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕಪ್ಪ ಅಂದ್ರೆ ದೊಡ್ಡ ಬೆಟ್ಟ ತಮಿಳುನಾಡಿನಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಸೊ ತಮಿಳುನಾಡಿನಲ್ಲಿ ಕಂಡು ಬರೋ ಕಾರಣ ಮೂರನೇದು ಕೂಡ ತಪ್ಪಾಗುತ್ತೆ. ಇನ್ನು ಮಣಿರಂಗ ಅನ್ನುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ ಅನ್ನೋದು ಸರಿಯಾಗಿದೆ. ಸೊ ಹಿಮಾಚಲ ಪ್ರದೇಶದಲ್ಲಿ ಮಣಿರಂಗ ಪರ್ವತ ಕಂಡು ಬರುತ್ತೆ. ಸೊ 2 ಮತ್ತು 4 ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆಗಳಾಗ್ತವೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಸೊ ATM ವಿಧಗಳು ಮತ್ತು ಅವುಗಳ ಉದ್ದೇಶಗಳನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ನೀವು ನಿಮ್ಮ ATM ಅನ್ನು ನೋಡಿರ್ಬೋದು. ಸೊ ಬೇರೆ ಬೇರೆ ಕಲರ್ ಇರ್ತಿರ್ತವೆ. ಸೊ ಅವು ಕಲರಿಗೆ ಏನು ಕಾರಣ, ಕಲರ್ ಆಗಿ ಬರೋದಕ್ಕೆ ಅದರಲ್ಲಿ ವಿಧಗಳು ಯಾವ ರೀತಿಯಾಗಿ ಅಂತ ಕೇಳಿದ್ದಾರೆ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ನೋಡ್ತಾ ಹೋದಂತೆ ಹೊಂದಿಸಿ ಬರೀರಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಬ್ಯಾಂಕ್ ಹೊರತುಪಡಿಸಿದ ಸಂಸ್ಥೆಗಳು, ಬ್ಯಾಂಕನ್ನು ಹೊರತುಪಡಿಸಿ ಬೇರೆ ಸಂಸ್ಥೆಗಳು ಇದ್ರೆ ಸ್ನೇಹಿತರೆ ಅವು ಏನಪ್ಪ ಅಂದರೆ ಬಿಳಿ ಲೇಬಲ್ ಇರುತ್ತೆ ಅದರೊಳಗಡೆ, ಬಿಳಿ ಲೇಬಲ್. ಇನ್ನು ಕೃಷಿಗೆ ಸಂಬಂಧಿಸಿದ್ದಾಗಿದ್ದರೆ ಅದರಲ್ಲಿ ಹಸಿರು ಲೇಬಲ್ ಇರುತ್ತೆ ATMದೊಳಗಡೆ, ಹಸಿರು ಲೇಬಲ್. ಇನ್ನು ಅದೇ ರೀತಿಯಾಗಿ ಷೇರು ವಹಿವಾಟುಗಳಿಗೆ ಆಗಿದ್ದರೆ ಅವು ಏನಪ್ಪ ಅಂದರೆ ಕಿತ್ತಳೆ ಲೇಬಲ್, ಆರೆಂಜ್ ಕಲರ್ ಇರ್ತವೆ ಷೇರು ಇದ್ದರೆ. ಇನ್ನು ಕಾಮರ್ಸ್ ವಹಿವಾಟು ಆಗಿದ್ದರೆ ಹಳದಿ ಬಣ್ಣದಲ್ಲಿ ಇರ್ತವೆ. ಸೊ ನೋಡಿರಿ, ಬಣ್ಣಗಳು ಮತ್ತು ATMಗಳ ಉದ್ದೇಶಗಳ ಒಂದು ನೋಡ್ಕೊಡ್ರಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಪ್ರಶ್ನೆಗಳು ಡಿಫ್ರೆಂಟಾಗಿ ಎಕ್ಸಾಮ್ದಲ್ಲಿ KPSCದವ್ರು ಯಾವ ಟೈಪ್ ಕ್ವಶನ್ ತೆಗಿತಾರೆ ಅನ್ನೋದು ಹೇಳೋಕ್ಕಾಗಂಗಿಲ್ಲ. ಸೊ ಎಲ್ಲನೂ ನಾವು ಪ್ರಿಪೇರ್ ಆಗಬೇಕು ಸ್ನೇಹಿತರೆ. ಸೊ ಏನಪ್ಪ ಅಂತಂದರೆ CDAB ಅಂತಂದರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಈ ಕೆಳಗಿನ ಜೋಡಿಗಳನ್ನು ಸರಿಯಾಗಿರುವುದನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಸರಿಯಾಗಿರುವುದು ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡೋದಾದರೆ ಪ್ರಹಾರ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇಲ್ಲೇನು ಕೊಟ್ಟಿದ್ದಾರೆ, ಪ್ರಹಾರ ಅನ್ನುವಂಥದ್ದು ನೆಲದಿಂದ ನೆಲಕ್ಕೆ ನೆಗೆಯುವ ಭಾರತದ ಹೈಪರ್ಸೋನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಪ್ರಹಾರ ಏನಿತ್ತಲ್ಲ, ಸೊ ಇದು ನೆಲದಿಂದ ನೆಲಕ್ಕೆ ಜಿಗಿತಕ್ಕಂಥ ಒಂದು ಸೋನಿಕ್ ಬ್ಯಾಲಿಸ್ಟಿಕ್ಸ್ ಕ್ಷಿಪಣಿ ಅನ್ನೋದು ಸರಿಯಾಗುತ್ತೆ. ಹೈಪರ್ಸೋನಿಕ್ ಅಂತ ಅಂದ್ರೇನು, ಶಬ್ದದ ವೇಗದಲ್ಲಿ ಇದು ಹೋಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಹೈಪರ್ಸೋನಿಕ್ ಅಂತ ಕರೀತಾರೆ. ಸೊ ಇದೇನಪ್ಪ ಅಂದರೆ ಎ ಸರಿಯಾಗಿದೆ. ಇನ್ನು ಅಸ್ತ್ರ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದು ಆಕಾಶದಿಂದ ಆಕಾಶಕ್ಕೆ ನೆಗೆಯುವ ಕ್ಷಿಪಣಿಯಾಗಿದೆ. ಇದು ಕೂಡ ಸರಿಯಾಗುತ್ತೆ. ಅಸ್ತ್ರ ಅನ್ನುವಂಥದ್ದು ಆಕಾಶದಿಂದ ಆಕಾಶಕ್ಕೆ ನೆಗೆಯುತ್ತೆ. ಇನ್ನು ಬರಾಕ್ 8 ಅನ್ನುವಂಥದ್ದು ನೆಲದಿಂದ ಆಕಾಶಕ್ಕೆ ನೆಗೆಯುವ ಕ್ಷಿಪಣಿ. ಇದು ಕೂಡ ಸರಿಯಾಗಿದೆ. ಸೊ ಬರಾಕ್ 8 ಅಸ್ತ್ರ ಮತ್ತು ಪ್ರಹಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಸರಿಯಾಗ್ತವೆ. ಸೊ ಯಾರಿಗೆ ಏನಪ್ಪ ಅಂದರೆ ಸ್ಪೀಡ್ ಅನಿಸುತ್ತೋ ಅವ್ರೊಂದು ಸ್ವಲ್ಪ ಪಾಸ್ ಮಾಡಿಕೊಂಡು ನೋಡಿಕೊಂಡು ಮುಂದೆ ಹೋಗಿ ಸ್ನೇಹಿತರೆ. ಸೊ ಇಲ್ಲಿ 3 ಹೇಳಿಕೆಗಳು ಸರಿಯಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ನೈಸರ್ಗಿಕ ಕೃಷಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ತಾರೆ. ಸೊ ಸಾವಯವ ಕೃಷಿ ಅಂತ ಕೂಡ ಹೇಳ್ತಾರೆ. ಸೊ ನೈಸರ್ಗಿಕ ಕೃಷಿ ಅಂತ ಕೂಡ ಹೇಳಲಾಗುತ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದು ಏನು ಹೇಳುತ್ತೆ, ನೈಸರ್ಗಿಕ ಕೃಷಿಯಲ್ಲಿ ರಾಸಾಯನಿಕ ಅಥವಾ ಸಾವಯವ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ಸಾವಯವ ಗೊಬ್ಬರಗಳನ್ನು ಸೇರಿಸಂಗಿಲ್ಲ. ಸಾವಯವ ಗೊಬ್ಬರಗಳನ್ನು ಕೂಡ ಮಣ್ಣಿನಲ್ಲಿ ಸೇರಿಸಂಗಿಲ್ಲ ನೈಸರ್ಗಿಕ ಕೃಷಿಯಲ್ಲಿ. ಸೊ ಒಂದನೇದು ಸರಿಯಾಗುತ್ತೆ ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ಇನ್ನು ನೈಸರ್ಗಿಕ ಕೃಷಿಗೆ ಮೂಲಭೂತ ಕೃಷಿ ಪದ್ಧತಿಗಳಾದ ಉಳುಮೆ, ಓರೆಯಾಗಿಸುವುದು, ಗೊಬ್ಬರ ಮಿಶ್ರಣ, ಕಳೆ ಕಿತ್ತಲು ಇತ್ಯಾದಿಗಳನ್ನು ನಿರ್ವಹಿಸಬೇಕಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಬರಂಗಿಲ್ಲ ಸ್ನೇಹಿತರೆ. ಸೊ ನೈಸರ್ಗಿಕ ಅಂತ ಅಂದರೆ ಇವುಗಳನ್ನು ಯಾವುದೂ ಮಾಡೋಂಗಿಲ್ಲ. ಕಳೆ ಕಿತ್ತಿಸಂಗಿಲ್ಲ, ಗೊಬ್ಬರ ಮಿಶ್ರಣ ಮಾಡೋಂಗಿಲ್ಲ, ಮತ್ತು ಓರೆ ಹಾಕ್ಸಂಗಿಲ್ಲ, ಮತ್ತು ಉಳುಮೆ ಕೂಡ ಮಾಡೋಂಗಿಲ್ಲ. ನೈಸರ್ಗಿಕವಾಗಿ ಅದೇನು ಬರುತ್ತೋ ಅದನ್ನು ತೆಗೆದುಕೊಳ್ಳೋದು. ಸೊ ಅದಕ್ಕೋಸ್ಕರನೇ ಒಂದು ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ.
ಸೊ ನೋಡಿರಿ ಆಪ್ಷನ್ ಎ ಸರಿಯಾಗುತ್ತೆ. ನೈಸರ್ಗಿಕ ಕೃಷಿ, ಸಾರಿ ನಾನೇನಂದೆ ಸಾವಯವ ಅಂತ ಅಂದೆ ಸ್ನೇಹಿತರೆ. ನೈಸರ್ಗಿಕ ಕೃಷಿ ಬೇರೆ, ಸಾವಯವ ಬೇರೆ, ರಾಸಾಯನಿಕ ಗೊಬ್ಬರಗಳು ಬೇರೆ. ಸೊ ಇವೆರಡು ಎಲ್ಲ ಬೇರೆ ಬೇರೆ ಸ್ನೇಹಿತರೆ. ನೆಕ್ಸ್ಟ್, ಮ್ಯಾಂಗ್ರೋವ್ ಪಿಟ್ಟ ಪಕ್ಷಿಗಳು ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಮ್ಯಾಂಗ್ರೋವ್ ಪಿಟ್ಟ ಪಕ್ಷಿಗಳು, ಮ್ಯಾಂಗ್ರೋವ್ ಅಂತ ಅಂದ್ರೇನು, ಒಂದು ಸಾಲ್ಟ್ ವಾಟರ್ನಲ್ಲಿ ಬೆಳೀತಕ್ಕಂಥ ಗಿಡ ಜಾತಿಗೆ ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಕರೀತಾರೆ. ಸೊ ಅದೇನಪ್ಪ ಅಂದರೆ ಪಿಟ್ಟ ಪಕ್ಷಿಗಳು ಆ ಮ್ಯಾಂಗ್ರೋವ್ ಫಾರೆಸ್ಟ್ನಲ್ಲಿ ಕಂಡು ಬರ್ತವೆ. ಸೊ ಇವು ಯಾವ ರಾಜ್ಯದಲ್ಲಿ, ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಯಾವುವು ಅಂತ ಅಂದರೆ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇವು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ. ಈ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತೆ? ಸಿಮ್ಲಿಪಾಲ್ ಕಂಡು ಬರ್ತಕ್ಕಂಥದ್ದು ಒಡಿಶಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಇದು ಆಪ್ಷನ್ ಎ ಸರಿಯಾಗುತ್ತೆ. ಸಿಮ್ಲಿಪಾಲ್ನಲ್ಲಿ ಪಿಟ್ಟ ಪಕ್ಷಿಗಳು ಹೆಚ್ಚಾಗಿ ಕಂಡು ಬರ್ತವೆ. ಇನ್ನು ಅದೇ ರೀತಿಯಾಗಿ ಬೈತರ್ಕಣಿಕಾ ರಾಷ್ಟ್ರೀಯ ಉದ್ಯಾನವನ, ಇದು ಕೂಡ ಎಲ್ಲಿ ಕಂಡು ಬರುತ್ತೆ? ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ, ಒಡಿಶಾ. ಇನ್ನು ಅದೇ ರೀತಿಯಾಗಿ ಜಲ್ದಪಾರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ ಕಂಡು ಬರುತ್ತೆ. ಇನ್ನು ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಎ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ ಇಲ್ಲಿ, ಪಿಟ್ಟ ಪಕ್ಷಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ವರದಕ್ಷಿಣೆ ನಿಷೇಧ ಕಾಯ್ದೆ 1961ರ ಯಾವ ಸೆಕ್ಷನ್ ಅಡಿಯಲ್ಲಿ ವರದಕ್ಷಿಣೆ ತೆಗೆದುಕೊಳ್ಳುವುದಕ್ಕಾಗಿ ಅಥವಾ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿದರೆ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಅಂತ ಕೇಳಿದರೆ. ಸೊ ವರದಕ್ಷಿಣೆ ನಿಷೇಧ ಕಾಯ್ದೆ ಯಾವುದು ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಆಪ್ಷನ್ ಎ ನೋಡಿ, ಸೆಕ್ಷನ್ 8A ಅಡಿಯಲ್ಲಿ ಈ ಒಂದು 1961ರ ಸೆಕ್ಷನ್ 8A ಅಡಿಯಲ್ಲಿ ಈ ಕಾಯ್ದೆನ ತೆಗೆದುಕೊಂಡು ಬರಲಾಗಿದೆ. ವರದಕ್ಷಿಣೆ ನಿಷೇಧ ಮಾಡಬೇಕು, ಮತ್ತೇನಪ್ಪ ಅಂದರೆ ತೆಗೆದುಕೊಳ್ಳೋಕ್ಕೆ ಪ್ರೋತ್ಸಾಹ ಮಾಡಿದರೂ ಕೂಡ ಅವರಿಗೂ ಕೂಡ ಶಿಕ್ಷೆ ಇದೆ ಅಂತ ಹೇಳಲಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಕೇಂದ್ರ ಪಟ್ಟಿಗೆ ಸೇವೆಗಳ ಮೇಲಿನ ತೆರಿಗೆ ಎಂಬ ವಿಷಯವನ್ನು ಸೇರಿಸಿತು ಅಂತ ಕೇಳಿದ್ದಾರೆ. ಸರ್ವಿಸ್ ಟ್ಯಾಕ್ಸ್ ಅನ್ನ ಕೇಂದ್ರ ಪಟ್ಟಿಗೆ ಸೇರಿಸಿರ್ತಕ್ಕಂಥ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಎಲ್ಲದರ ಮೇಲೂ ಟ್ಯಾಕ್ಸ್ ಇದೆ. ಸರ್ವಿಸ್ ಟ್ಯಾಕ್ಸ್ ಅನ್ನ ಕೇಂದ್ರ ಪಟ್ಟಿ ಒಳಗಡೆ ಬರುತ್ತೆ ಸ್ನೇಹಿತರೆ, ಸರ್ವಿಸ್ ಟ್ಯಾಕ್ಸ್ ಬರ್ತಕ್ಕಂಥದ್ದು. ಸೊ ಅದನ್ನ ಆ ಕೇಂದ್ರ ಪಟ್ಟಿಗೆ ಸೇರಿಸಿದ ತಿದ್ದುಪಡಿ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ, 88ನೇ ಸಂವಿಧಾನಿಕ ತಿದ್ದುಪಡಿ. ಯಾವಾಗಾಯಿತು? 2003ರಲ್ಲಿ ಆಯಿತು. 2003ರಲ್ಲಿ ಈ ಒಂದು 88ನೇ ಸಂವಿಧಾನಿಕ ತಿದ್ದುಪಡಿ ಆಯಿತು ಮತ್ತು ಇದರ ಮೂಲಕ ಸರ್ವಿಸ್ ಟ್ಯಾಕ್ಸ್ ಅನ್ನು ಕೇಂದ್ರ ಪಟ್ಟಿಗೆ ಸೇರಿಸಲಾಯಿತು. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆಯಾಗುತ್ತೆ. ನೆಕ್ಸ್ಟ್, ಕೇಂದ್ರ ಆಡಳಿತ ನ್ಯಾಯಾಧಿಕರಣ ಅಂತ ಕರಿತೀವಿ, CAT, ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ಸ್ ಅಂತ ಕರಿತೀವಿ, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ CATಗೆ ಸಂಬಂಧಪಟ್ಟಿರತಕ್ಕಂತೆ ಮೊದಲನೇ ಹೇಳಿಕೆಯನ್ನು ಕೊಟ್ಟಿದೆ. ಕೇಂದ್ರ ಆಡಳಿತ ನ್ಯಾಯಾಧಿಕರಣದ ಅಧ್ಯಕ್ಷರು ಅಂದರೆ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಅಧ್ಯಕ್ಷರು ಮತ್ತು ಸದಸ್ಯರ ಸೇವಾ ಷರತ್ತುಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಅನ್ವಯಿಸುವಂತೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯದವರಿಗೆ ಅನ್ವಯಿಸಂಗಿಲ್ಲ ಸ್ನೇಹಿತರೆ. ಸೊ ಇದು ತಪ್ಪು. ಏನು ತಪ್ಪಾಗುತ್ತೆ? ಏನಪ್ಪ ಅಂದರೆ ಕೇಂದ್ರಕ್ಕಿರುತ್ತೆ, ಉಚ್ಚ ನ್ಯಾಯಾಲಯದ್ದು ಉಚ್ಚಕ್ಕಿರುತ್ತೆ. ಸೊ ಅದಕ್ಕೋಸ್ಕರನೇ ಏನಪ್ಪ ಅಂದರೆ ಇದು ತಪ್ಪಾಗುತ್ತೆ. ಇನ್ನು ಒಂದು ಉಚ್ಚ ನ್ಯಾಯಾಲಯದ ತಿರಸ್ಕಾರಕ್ಕೆ ಸಂಬಂಧಿಸಿದಂತೆ ಅದೇ ನ್ಯಾಯವ್ಯಾಪ್ತಿ ಮತ್ತು ಅಧಿಕಾರವನ್ನು ಚಲಾಯಿಸುವ ಅಧಿಕಾರವನ್ನು ಅದಕ್ಕೆ ನೀಡಲಾಗಿದೆ. ಸೊ ಇದು ಕೂಡ ಸರಿಯಾಗುತ್ತೆ, ಇದು ಸರಿ ನೋಡ್ರಿ. ಏನಪ್ಪ ಅಂದರೆ ಯಾವುದೇ ಒಂದು ಉಚ್ಚ ನ್ಯಾಯಾಲಯ ಹೈಕೋರ್ಟ್ಗೆ ತಿರಸ್ಕಾರಕ್ಕೆ ಸಂಬಂಧಿಸಿದಂತೆ ಅದೇ ನ್ಯಾಯವ್ಯಾಪ್ತಿ ಮತ್ತು ಅಧಿಕಾರವನ್ನು ಬದಲಾಯಿಸುವ ಅಧಿಕಾರವನ್ನು ಅದಕ್ಕೆ ನೀಡಲಾಗಿದೆ. ಆದರೂ ಅದು ತನ್ನ ತೀರ್ಪನ್ನು ಬದಲು ಮಾಡಬಹುದು ಸ್ನೇಹಿತರೆ. ಸೊ ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಮುನ್ನೆಚ್ಚರಿಕೆ ಬಂಧನ ಕಾನೂನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ತಾರೆ. ಸೊ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಒಂದು ಏನಾದರೂ ಬಂಧನ ಮಾಡಬೇಕಂದ್ರೆ ಅದರಿಂದ ಮುನ್ನೆಚ್ಚರಿಕೆ ಯಾವ ರೀತಿಯಾಗಿ ಕೈಗೊಳ್ಳಬೇಕು ಅಂತ ಕೇಳಿದ್ದಾರೆ. ಸೊ ಏನು ಕೈಗೊಳ್ಳಬೇಕಪ್ಪ? ಒಂದನೇದು ಏನು ಹೇಳುತ್ತೆ? ಮುನ್ನೆಚ್ಚರಿಕೆ ಬಂಧನವನ್ನು ಒದಗಿಸುವ ಯಾವುದೇ ಕಾನೂನು ಒಬ್ಬ ವ್ಯಕ್ತಿಯನ್ನು 3 ತಿಂಗಳಿಗಿಂತ ಹೆಚ್ಚು ಅವಧಿಯವರೆಗೆ ಬಂಧಿಸಲು ಅಧಿಕಾರವನ್ನು ನೀಡುವುದಿಲ್ಲ ಅಂತ ಕೇಳ್ತಾರೆ. ಅಂದರೆ ಯಾವುದೇ ಒಂದು ಫಂಕ್ಷನ್ ಆಗಲಿ, ಏನಾದರೂ ಕಾರ್ಯ ನಡೀತಿರ್ಬೇಕಾದ್ರೆ ಮುನ್ನೆಚ್ಚರಿಕೆಯಿಂದ ಒಂದಿಷ್ಟು ಜನರಿಗೆ ಸೊ ಯಾರ ಮೇಲೆ ಡೌಟ್ ಇರುತ್ತೋ ಅವರನ್ನು ಬಂಧಿಸ್ತಾರೆ. ಸೊ ಅಂಥ ವ್ಯಕ್ತಿಗಳ ಮೇಲೆ ಏನಪ್ಪ ಅಂದರೆ ಯಾವ ರೀತಿಯಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಂದ್ರೆ 3 ತಿಂಗಳಿಗಿಂತ ಆ ವ್ಯಕ್ತಿಯನ್ನು ಹೆಚ್ಚಿಗೆ ಬಂಧಿಸುವಂಗಿಲ್ಲ ಸ್ನೇಹಿತರೆ. 3 ತಿಂಗಳಷ್ಟೇ ಬಂಧಿಸಬೇಕು, ಅದಕ್ಕಿಂತ ಜಾಸ್ತಿ ಬಂಧಿಸೋಕ್ಕಾಗಂಗಿಲ್ಲ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದಾಗುತ್ತೆ. ಇನ್ನು ಸಂವಿಧಾನವು ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಗೆ ಸಂಬಂಧಿಸಿದ
ಶಾಸನೀಯ ಅಧಿಕಾರವನ್ನು ಸಂಸತ್ತಿಗೆ ಮಾತ್ರ ನೀಡಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸಂಸತ್ತಿಗೆ ಮಾತ್ರ ನೀಡಿಲ್ಲ. ಸೊ ಏನಪ್ಪ ಅಂದರೆ ಕೋರ್ಟ್ಗಳಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಎರಡನೇದು ಇಲ್ಲಿ ತಪ್ಪಾಗುತ್ತೆ. ಇನ್ನು ಬಂಧಿತನಿಗೆ, ಯಾವುದೇ ಒಬ್ಬ ವ್ಯಕ್ತಿ ಬಂಧಿತ ಆಗಿರ್ತಾನಲ್ಲ ಅವನಿಗೆ ಮುನ್ನೆಚ್ಚರಿಕೆ ಬಂಧನದ ಆಜ್ಞೆಯ ವಿರುದ್ಧ ಅರ್ಜಿ ಸಲ್ಲಿಸುವ ಅವಕಾಶವನ್ನು ಕೂಡ ನೀಡಲಾಗಿದೆ. ಇದು ಕೂಡ ಸರಿಯಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದರೆ ಸೊ ಆ ವ್ಯಕ್ತಿ ತೀರ್ಪನ್ನು ಇನ್ನೇನಪ್ಪ ಅಂದರೆ ಕೋರ್ಟಿಗೆ ಕೂಡ ಹೋಗ್ಬೋದು. ಸೊ 1 ಮತ್ತು 3 ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ, ಮುನ್ನೆಚ್ಚರಿಕೆ ಬಂಧನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ವಿಪ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ತಾರೆ. ಸೊ ವಿಪ್ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬ್ರಿಟಿಷ್ ಕಾಯ್ದೆಯಲ್ಲಿ ಬಂತಿದ್ದು ವಿಪ್ ಅನ್ನುವಂಥದ್ದು. ಅದರ ಬಗ್ಗೆ ನೋಡೋಣ ಬನ್ನಿ ಸ್ವಲ್ಪ. ಏನಪ್ಪ ಅಂತಂದರೆ ಮೊದಲನೇದು ಏನು ಹೇಳುತ್ತೆ, ಭಾರತವು ಬ್ರಿಟಿಷ್ ಸಂಸದೀಯ ವ್ಯವಸ್ಥೆಯಿಂದ ವಿಪ್ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ನಾವೇನಪ್ಪ ಅಂದರೆ ವಿಪ್ ಕಾಯ್ದೆನ ಬ್ರಿಟಿಷ್ ಸಂಸತ್ತಿನಿಂದ ಅಳವಡಿಸಿಕೊಂಡಿಲ್ಲ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಒಂದೇ ತಪ್ಪಾಗುತ್ತೆ. ಇನ್ನು ಸದನದಲ್ಲಿ ಪಕ್ಷದ 1/3 ಸದಸ್ಯರು ಅಂದರೆ 1/3 ಸದಸ್ಯರು ಪಕ್ಷದ ವಿಪ್ ಅನ್ನು ಉಲ್ಲಂಘಿಸಿದರೆ ಪಕ್ಷಾಂತರ ನಿಷೇಧ ಕಾನೂನಿನ ಅಡಿಯಲ್ಲಿ ಅವರಿಗೆ ಅನರ್ಹತೆ ಪ್ರಕ್ರಿಯೆಯಿಂದ ವಿನಾಯಿತಿಯನ್ನು ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ನೆಕ್ಸ್ಟ್ ಏನು ಹೇಳುತ್ತೆ ನೋಡ್ರಿ, ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿಪ್ ನೀಡುವುದರ ಮೂಲಕ ಮತ ಚಲಾಯಿಸದಂತೆ ಸಂಸತ್ ಸದಸ್ಯ ಅಥವಾ ವಿಧಾನಸಭೆಯ ಸದಸ್ಯರನ್ನು ನಿರ್ದೇಶಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ಬಿ 2 ಮತ್ತು 3 ಇಲ್ಲಿ ಸರಿಯಾಗ್ತವೆ. ಸೊ ವಿಪ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಕರ್ನಾಟಕದ ಭೂ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ನಮ್ಮ ಕರ್ನಾಟಕದ ಲ್ಯಾಂಡ್ ರಿಫಾರ್ಮ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಕರ್ನಾಟಕದ ಮೊದಲ ಭೂ ಸುಧಾರಣಾ ಸಮಿತಿಯನ್ನು BD ಜತ್ತಿಯವರ ನೇತೃತ್ವದಲ್ಲಿ 1955ರಲ್ಲಿ ರಚಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಇದು ಸರಿಯಾಗಿದೆ. ಸೊ BD ಜತ್ತಿರವರ ಒಂದು ಅಧ್ಯಕ್ಷತೆಯಲ್ಲಿ 1955ರಲ್ಲಿ ನಮ್ಮ ಕರ್ನಾಟಕದ ಮೊದಲ ಭೂ ಸುಧಾರಣಾ ಸಮಿತಿಯನ್ನು ರಚಿಸಲಾಯಿತು. ಇನ್ನು ಈ ಸಮಿತಿಯ ಶಿಫಾರಸುಗಳನ್ನು 1957ರಲ್ಲಿ ಕಾರ್ಯಗತಗೊಳಿಸಲಾಯಿತು. ಇದು ಕೂಡ ಸರಿಯಾಗುತ್ತೆ. 1957ರಲ್ಲಿ ಅದನ್ನು ಜಾರಿಗೆ ತರಲಾಯಿತು. ಇನ್ನು ಅದೇ ರೀತಿಯಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 BD ಜತ್ತಿ ಸಮಿತಿಯ ಶಿಫಾರಸುಗಳನ್ನು ಕೂಡ ಆಧರಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಅಂದರೆ BD ಜತ್ತಿಯವರು 1955ರಲ್ಲಿ ಏನು ಶಿಫಾರಸನ್ನು ಕೊಟ್ಟಿದ್ದಾರಲ್ಲ 1961ರಲ್ಲಿ ಕೂಡ ಅವುಗಳನ್ನ ಕೆಲವೊಂದಿಷ್ಟು ಅಳವಡಿಸಿಕೊಳ್ಳಲಾಗಿದೆ. ಇನ್ನು ಪ್ರಸ್ತುತ ಕರ್ನಾಟಕದಲ್ಲಿ ಗರಿಷ್ಠ 5 ಜನ ಸದಸ್ಯರನ್ನು ಒಳಗೊಂಡ ಒಂದು ಕುಟುಂಬವು ಗರಿಷ್ಠ 50 ಎಕರೆ ಕೃಷಿ ಭೂಮಿಯನ್ನು ಹೊಂದಬಹುದು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಗರಿಷ್ಠ 50 ಎಕರೆ ಅಂತ ಏನಿಲ್ಲ. ಸೊ ಗರಿಷ್ಠ 108 ಎಕರೆ ಕೂಡ ಅವ್ರು ಹೊಂದಬಹುದು. ಸೊ ಎಕರೆ. ಸೊ ಅದಕ್ಕೋಸ್ಕರನೇ ಡಿ ತಪ್ಪಾಗುತ್ತೆ. ಸೊ 1, 2, 3 ಸರಿಯಾಗ್ತವೆ. ಅಂದರೆ 3 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ನೆಕ್ಸ್ಟ್, ಸಮರ್ಥನೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಸಮರ್ಥನೆ ಏನಿದೆ ನೋಡ್ರಿ, ಸಮರ್ಥನೆ ಏನು ಹೇಳುತ್ತೆ, ಮನೆಯ ಆದಾಯವು ಮೂಲಭೂತ ಅಗತ್ಯಗಳನ್ನು ಪೂರೈಸಲು ವಿಫಲವಾದಾಗ ನಿರಪೇಕ್ಷ ಬಡತನ ಅಬ್ಸೊಲ್ಯೂಟ್ ಪವರ್ಟಿ ಅಂತ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಅಂದರೆ ಯಾವುದೇ ಒಬ್ಬ ಪವರ್ಟಿ ಅಂದರೆ ಯಾವ ರೀತಿಯಾಗಿ ಅಂದರೆ ಅವರಿಗೆ ಮನೆಯ ಆದಾಯ, ಸೊ ಅವ್ರ ಇನ್ಕಮ್ ಇರುತ್ತಲ್ಲ, ಅವರು ಬೇಸಿಕ್ ನೀಡ್ಸ್ಗಳನ್ನು ಕೂಡ ಅದು ಪೂರೈಸೋಕ್ಕಾಗಲಿಲ್ಲ ಅಂತಂದರೆ ಅದಕ್ಕೆ ಅಬ್ಸೊಲ್ಯೂಟ್ ಪವರ್ಟಿ ಅಂತ ಕರೀತಾರೆ. ಸೊ ಇನ್ನು ಕಡಿಮೆ ಆದಾಯ ಹೊಂದಿರುವವರು ಹೆಚ್ಚಿನ ಆದಾಯ ಹೊಂದಿರುವವರಿಗಿಂತ ತುಲನಾತ್ಮಕವಾಗಿ ಬಡವರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಅಂದರೆ ಅವ್ರಿಗೆ ಕಂಪೇರೇಟಿವ್ ಪವರ್ಟಿ ಅಂತ ಕರೀತಾರೆ. ಸೊ ಆರ್ ಕೂಡ ಸರಿಯಾಗುತ್ತೆ. ಬಟ್ ಏನಪ್ಪ ಅಂದರೆ ಆರ್ ಮತ್ತು ಸಮರ್ಥನೆ ಮತ್ತು ಕಾರಣ, ಸೊ ಇವೆರಡು ಸಪ್ರೇಟ್ ಸರಿಯಾಗ್ತವೆ. ಬಟ್ ಅವು ಎರಡು ಒಂದಕ್ಕೊಂದು ಸಂಬಂಧಪಡಂಗಿಲ್ಲ. ಸೊ ಅದಕ್ಕೋಸ್ಕರನೇ ಎ ಮತ್ತು 2 ಪ್ರತ್ಯೇಕವಾಗಿ ಸರಿಯಾಗಿವೆ. ಸೊ ಆದರೆ ಆರ್ ಎಂಬುದು ಎಗೆ ಸರಿಯಾದ ವಿವರಣೆ ಅಲ್ಲ ಅನ್ನೋದು ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಕೊಣಾರ್ಕ್ ದೇವಾಲಯದ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಕೊಣಾರ್ಕ್ ದೇವಾಲಯದ ಉಲ್ಲೇಖದೊಂದಿಗೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇ ಹೇಳಿಕೆ ಏನು ಹೇಳುತ್ತೆ ನೋಡ್ರಿ. ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಕೊಣಾರ್ಕ್ನಲ್ಲಿ ಸೂರ್ಯ ದೇವಾಲಯವನ್ನು ಪೂರ್ವ ಗಂಗಾಧೊರೆ ನರಸಿಂಹವರ್ಮ ನಿರ್ಮಿಸಿದನು ಅಂತ ಕೊಟ್ಟಿದ್ದಾರೆ. ಸೊ ಕೊಣಾರ್ಕ್ನಲ್ಲಿ ಸೂರ್ಯ ದೇವಾಲಯ ನರಸಿಂಹವರ್ಮ ನಿರ್ಮಿಸಿದ, ಸರಿಯಾಗಿದೆ. ಇನ್ನು ಇದು ಸುಮಾರು 3 ಮೀಟರ್ ಎತ್ತರದ 24 ಚಕ್ರಗಳನ್ನು ಹೊಂದಿರುವ ದೈತ್ಯಾಕಾರದ ರಥವಾಗಿ ನಿರ್ಮಿಸಲ್ಪಟ್ಟಿದೆ. ಇದು 7 ಕುದುರೆಗಳಿಂದ ಎಳೆಯಲ್ಪಟ್ಟಿದೆ. ಸೂರ್ಯದೇವರನ್ನು ಒಳಗೆ ಇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಅಂದರೆ ಕೊನಾರ್ಕ್ ಸೂರ್ಯ ದೇವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ 1 ಮತ್ತು 2 ಇಲ್ಲಿ ಸರಿಯಾಗ್ತವೆ. ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ. ಏನಪ್ಪ ಅಂದರೆ ನೆಕ್ಸ್ಟ್ ಹೋಗೋಣ. ಇದನ್ನು
ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಇದೆಯಲ್ಲ, ಯುನೈಟೆಡ್ ನೇಷನ್ಸ್ ಏನಪ್ಪ ಅಂದರೆ ಎನ್ವಿರಾನ್ಮೆಂಟಲ್ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಇದು ಈ ಸಂಸ್ಥೆ ಇದೆಯಲ್ಲ, ಸೊ ಇದು 1984ರಲ್ಲಿ ವಿಶ್ವ ಪರಂಪರೆಯ ತಾಣವೆಂದು ಇದನ್ನು ಘೋಷಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ 3 ಸರಿ ಆಗ್ತವೆ. ಏನಪ್ಪ, ಕೊಣಾರ್ಕ್ ದೇವಾಲಯನ ಯುನೆಸ್ಕೋ ವತಿಯಿಂದ 1984ರಲ್ಲಿ ವಿಶ್ವ ಪರಂಪರೆಯ ಸ್ಥಾನ ಅಂತ ಘೋಷಿಸಲಾಗಿದೆ. ಸೊ 1, 2, 3 ಇಲ್ಲಿ ಸರಿ ಆಗ್ತವೆ. ಸೊ ಮೇಲಿನ ಎಲ್ಲವೂ ಅನ್ನುವುದು ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಇಂಟರ್ಪೋಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿವೆ ಅಂತ ಕೇಳ್ತಾರೆ. ಸೊ ಇಂಟರ್ಪೋಲ್ ಅಂತಂದರೆ ಇಂಟರ್ನ್ಯಾಷನಲ್ ಪೊಲೀಸ್ ಅಂತ ಕರಿತೀವಿ. ಸೊ ಇಂಟರ್ನ್ಯಾಷನಲ್ ಪೊಲೀಸ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸರಿಯಾಗಿದೆ ಅಂತ ಅಂದರೆ, ಮೊದಲನೇದು ಏನು ಹೇಳುತ್ತೆ ಸ್ನೇಹಿತರೆ, ಸೊ ಇಂಟರ್ಪೋಲ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಇದು 192 ಸದಸ್ಯ ರಾಷ್ಟ್ರಗಳೊಂದಿಗೆ ವಿಶ್ವದ ಅತಿದೊಡ್ಡ ಪೊಲೀಸ್ ಸಂಸ್ಥೆಯಾಗಿದೆ. ಇದು ಸರಿಯಾಗುತ್ತೆ. ಅಂದರೆ 192 ದೇಶಗಳು ಇದರ ಸದಸ್ಯತ್ವವನ್ನು ಹೊಂದಿದ್ದಾವೆ ಇಂಟರ್ಪೋಲ್ನ. ಸೊ ಅದಕ್ಕೋಸ್ಕರ ಇದು ವಿಶ್ವದ ಅತಿದೊಡ್ಡ ಪೊಲೀಸ್ ಸಂಸ್ಥೆಯಾಗಿದೆ. ಇನ್ನು ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಅಪರಾಧ ಮತ್ತು ಭಯೋತ್ಪಾದನೆಯನ್ನು ಎದುರಿಸುವಲ್ಲಿ ಪ್ರಪಂಚದಾದ್ಯಂತ ಕಾನೂನು ಜಾರಿ ಸಂಸ್ಥೆಗಳಿಗೆ ಸಹಾಯ ಮಾಡುವುದು ಇದರ ಪ್ರಾಥಮಿಕ ಪಾತ್ರವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಅಂದರೆ ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಅಪರಾಧ ಮತ್ತು ಭಯೋತ್ಪಾದನೆಯನ್ನು ಎದುರಿಸುವಲ್ಲಿ ಪ್ರಪಂಚದಾದ್ಯಂತ ಕಾನೂನು ಜಾರಿ ಸಂಸ್ಥೆಗಳಿಗೆ ಸಹಾಯ ಮಾಡುವ ಒಂದು ಇದರ ಪ್ರಾಥಮಿಕ ಪಾತ್ರ ಅನ್ನೋದು ಸರಿಯಾಗುತ್ತೆ. ಇನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಸೆಂಟ್ರಲ್ CBI ಇದೆಯಲ್ಲ, ಸೊ ಅನ್ನು ನ್ಯಾಷನಲ್ ಸೆಂಟ್ರಲ್ ಬ್ಯೂರೋ ಆಫ್ ಇಂಡಿಯಾ ಎಂದು ಗೊತ್ತುಪಡಿಸಲಾಗಿದೆ. ಇದು ಕೂಡ ಸರಿಯಾಗುತ್ತೆ. ಸೊ ಇಲ್ಲಿ 3 ಹೇಳಿಕೆಗಳು ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. CBI ಇದ್ದಿದ್ದನ್ನು ನ್ಯಾಷನಲ್ ಬ್ಯೂರೋ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ಅಂತ್ರಾಕ್ಸ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂತ್ರಾಕ್ಸ್ ಬಗ್ಗಿನ ಕೆಳಗಿನ ಹೇಳಿಕೆಗಳಲ್ಲಿ ಏನು ಹೇಳುತ್ತೆ, ಮೊದಲನೇದು, ಇದು ಅಪರೂಪದ ಆದರೆ ಗಂಭೀರವಾದ ಬ್ಯಾಕ್ಟೀರಿಯಾದ ಕಾಯಿಲೆಯಾಗಿದ್ದು ಇದು ಸಾಮಾನ್ಯವಾಗಿ ಜಾನುವಾರುಗಳು ಮತ್ತು ಕಾಡು ಪ್ರಾಣಿಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಅಂತ್ರಾಕ್ಸ್ ಅನ್ನುವಂಥದ್ದು ಸರಿಯಾಗಿದೆ. ಸೊ ಇನ್ನು ನೆಕ್ಸ್ಟ್, ಅಂತ್ರಾಕ್ಸ್ ವಿರುದ್ಧ ಪ್ರಸ್ತುತ ಯಾವುದೇ ಚಿಕಿತ್ಸೆ ಲಭ್ಯವಿಲ್ಲ ಅಂತ ಕೊಟ್ಟಿದ್ರೆ ಇದು ತಪ್ಪು. ಸೊ ಆಲ್ರೆಡಿ ಅಂತ್ರಾಕ್ಸ್ ಮೇಲಿನ ಚಿಕಿತ್ಸೆಯನ್ನು ಕಂಡುಹಿಡಿಯಲಾಗಿದೆ. ಸೊ ಅದಕ್ಕೋಸ್ಕರ 2ನೇ ತಪ್ಪಾಗುತ್ತೆ. ಇನ್ನು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇತ್ತೀಚೆಗೆ ಹೆಣ್ಣು ಆನೆಯೊಂದು ಶಂಕಿತ ಅಂತ್ರಾಕ್ಸ್ನಿಂದ ಸಾವನ್ನಪ್ಪಿದೆ. ಇದು ಕೂಡ ಸರಿಯಾಗುತ್ತೆ. ಏನಪ್ಪ ಅಂದರೆ ಬಂಡೀಪುರದಲ್ಲಿ ಇತ್ತೀಚೆಗೊಂದು ಇದು ಕಂಡು ಬಂದಿದೆ. ಹೆಣ್ಣು ಆನೆ ಇದೆಯಲ್ಲ, ಸೊ ಅಂತ್ರಾಕ್ಸ್ ಡಿಸೀಸ್ನಿಂದ ಅದು ಸಾವನ್ನಪ್ಪಿರ್ತಕ್ಕಂಥದ್ದು. 1 ಮತ್ತು 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಸೌರ ಬಿರುಗಾಳಿ ಸೋಲಾರ್ ಸ್ಟಾರ್ಮ್ಸ್ಗಳಿಗೆ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಸೌರ ಬಿರುಗಾಳಿಗೆ ಕಾರಣ ಏನಪ್ಪ ಅಂತಂದರೆ, ಛೇದಾತ್ಮಕ ತಿರುಗುವಿಕೆಯಿಂದಾಗಿ ಸೂರ್ಯನ ಕಾಂತೀಯ ಕ್ಷೇತ್ರಗಳನ್ನು ತಿರುಗಿಸುವುದು ಈ ಒಂದು ಸೌರ ಬಿರುಗಾಳಿಗೆ ಕಾರಣವಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ಮಾಧವ್ ಗಾಡ್ಗಿಲ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಾಧವ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಇದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾಗಿದೆ, ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಇನ್ನು ಸಿಂಧ್ ನದಿಯು ಈ ರಾಷ್ಟ್ರೀಯ ಉದ್ಯಾನವನದ ಪೂರ್ವ ಗಡಿಯಲ್ಲಿ ಹರಿಯುತ್ತದೆ. ಸೊ ಇದು ಕೂಡ ಸರಿಯಾಗಿದೆ. ಅಂದರೆ ಪೂರ್ವಕ್ಕೆ ಸಿಂಧ್ ನದಿ ಬರುತ್ತೆ. ಸೊ ಈ ರಾಷ್ಟ್ರೀಯ ಉದ್ಯಾನವನದ ಇನ್ನು ಇದರ ಸಸ್ಯವರ್ಗ ಉತ್ತರ ಉಷ್ಣವಲಯ ಒಣ ಪತನಶೀಲ ಮಿಶ್ರ ಕಾಡುಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗಿದೆ. ಇದರ ಸಸ್ಯವರ್ಗದಲ್ಲ ಉತ್ತರ ಉಷ್ಣವಲಯದ ಒಣ ಪತನಶೀಲ ಮಿಶ್ರ ಕಾಡುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. 3 ಇಲ್ಲಿ ಸರಿಯಾಗ್ತವೆ. ಸೊ ಏನಪ್ಪ ಅಂದ್ರೆ ಮಾಧವ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ 3 ಹೇಳಿಕೆಗಳು ಸರಿಯಾಗ್ತವೆ. ಇಲ್ಲಿ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಸಿನ್ಬ್ಯಾಕ್ಸ್ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗುತ್ತದೆ ಅಂತ ಕೇಳ್ತಾರೆ. ಸೊ ಸಿನ್ಬ್ಯಾಕ್ಸ್ ಯುದ್ಧ ವ್ಯಾಯಾಮ ಯಾವುದು ಅಂತಂದರೆ ಕಾಂಬೋಡಿಯಾ ಮತ್ತು ಇಂಡಿಯಾ ನಡುಬರ್ಕ್ ನಡೀತಕ್ಕಂಥ ಒಂದು ಯುದ್ಧ ವ್ಯಾಯಾಮವಾಗಿದೆ ಸಿನ್ಬ್ಯಾಕ್ಸ್. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ NHBಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. NHBಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಇದು ಭಾರತದಲ್ಲಿ ವಸತಿ ಹಣಕಾಸು ಕಂಪನಿಗಳನ್ನು HFCs ಉತ್ತೇಜಿಸಲು ಸ್ಥಾಪಿಸಲಾದ ಶಾಸನಬದ್ಧ ಸಂಸ್ಥೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ NHBಗೆ ಸಂಬಂಧಪಟ್ಟಿರ್ತಕ್ಕಂತೆ ಇದು ನಮ್ಮ ದೇಶದಲ್ಲಿ ಏನಪ್ಪ ಅಂತಂದರೆ ಇದು ತಪ್ಪಾಗುತ್ತೆ.
NHBಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದನೇ ತಪ್ಪು. ಸೊ NHB ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಸತಿ ಹಣಕಾಸು ಕಂಪನಿಗಳನ್ನು ಉತ್ತೇಜಿಸಲು ಸ್ಥಾಪಿಸಿಲ್ಲ. ಸೊ ಒಂದನೇ ತಪ್ಪಾಗುತ್ತೆ. ಇನ್ನು ಎರಡನೇದು ಇದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. RBI ಅಂಡರ್ ಒಳಗಡೆ ಬರುತ್ತೆ, ಅಂಗಸಂಸ್ಥೆಯಾಗಿದೆ. ಇನ್ನು ಇದು ಭಾರತದಲ್ಲಿ HFCಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗಿದೆ. 2 ಮತ್ತು 3 ಸರಿ, 2 ಹೇಳಿಕೆಗಳು ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗುತ್ತೆ. ನೆಕ್ಸ್ಟ್, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಇದು ಹಿಮಾಚಲ ಪ್ರದೇಶದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಕಂಡುಬರುತ್ತೆ ಅಂತ ಕೊಟ್ಟಿದ್ರೆ ತಪ್ಪು. ಜಿಮ್ ಕಾರ್ಬೆಟ್ ಉತ್ತರಾಖಂಡಲ್ಲಿ ಕಂಡುಬರುತ್ತೆ, ಉತ್ತರಾಖಂಡ್. ಸೊ ಅದಕ್ಕೋಸ್ಕರನೇ ತಪ್ಪಾಗುತ್ತೆ. ಇನ್ನು ಇದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ ಮತ್ತು ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸಿದ ಮೊದಲ ಸ್ಥಳವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಪ್ರಾಜೆಕ್ಟ್ ಟೈಗರ್ನು ಸ್ಥಾಪಿಸಿದ ಮೊದಲ ಉದ್ಯಾನವನ ಮತ್ತೇನು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಕೂಡ ಹೌದು ಇದು. ಸೊ ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಅರಾವಳಿ ಹಸಿರುಗೋಡೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅರಾವಳಿಯ ಹಸಿರುಗೋಡೆ ಯೋಜನೆ ಸಂಬಂಧಪಟ್ಟಿರ್ತಕ್ಕಂತೆ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಏನಪ್ಪ ಅಂದರೆ ಇದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಉಪಕ್ರಮವಾಗಿದೆ ಅಂತ ಕೊಟ್ಟಿದ್ರೆ ಸರಿಯಾಗುತ್ತೆ. ಅರಾವಳಿ ಹಸಿರುಗೋಡೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಒಂದನೇ ಸರಿಯಾಗುತ್ತೆ. ಇನ್ನು ಎರಡನೇದು ಇದು ಸ್ಥಳೀಯ ಸಮುದಾಯಗಳ ಜೀವನೋಪಾಯವನ್ನು ಹೆಚ್ಚಿಸಲು ಕೃಷಿ, ಅರಣ್ಯ ಮತ್ತು ಹುಲ್ಲುಗಾವಲು ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಏನಪ್ಪ ಅಂತಂದರೆ ಸ್ಥಳೀಯ ಸಮುದಾಯಗಳ ಜೀವನೋಪಾಯವನ್ನು ಹೆಚ್ಚಿಸುವ ಕೃಷಿ, ಅರಣ್ಯ, ಹುಲ್ಲುಗಾವಲು ಅಭಿವೃದ್ಧಿಯ ಮೇಲೆ ಇದು ಕೇಂದ್ರೀಕರಿಸುತ್ತೆ. ಇನ್ನು ಮೂರನೇದು ಏನು ಹೇಳುತ್ತೆ, ಈ ಯೋಜನೆಯು ಅರಾವಳಿ ಬೆಟ್ಟದ ಸುತ್ತಲಿನ 5 ಕಿಲೋಮೀಟರ್ ಬಫರ್ ಪ್ರದೇಶವನ್ನು ಹಸಿರು ಆಗಿರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಸೊ ಮೂರನೇದು ಕೂಡ ಸರಿ. 5 ಕಿಲೋಮೀಟರ್ ಬಫರ್ ಪ್ರದೇಶ ಬರುತ್ತಲ್ಲ ಅದನ್ನು ಹಸಿರಾಗಿರಿಸುತ್ತೆ. ಇನ್ನು ಭೂಮಿಯ ಅವನತಿ ಮತ್ತು ಮರುಭೂಮಿಯ ವಿರುದ್ಧ ಹೋರಾಡಲು ದೇಶಾದ್ಯಂತ ಹಸಿರು ಕಾರಿಡಾರನ್ನು ರಚಿಸುವುದು ಕೇಂದ್ರ ಪರಿಸರ ಸಚಿವಾಲಯದ ದೃಷ್ಟಿಯ ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಇನ್ನು ಈ ಯೋಜನೆಯ ಹರಿಯಾಣ, ರಾಜಸ್ಥಾನ, ಗುಜರಾತ್ ಮತ್ತು ದೆಹಲಿ ರಾಜ್ಯಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಸೊ ಇಲ್ಲಿ 5 ಹೇಳಿಕೆಗಳು ಸರಿಯಾಗ್ತವೆ. ಅರಾವಳಿ ಹಸಿರುಗೋಡೆ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಕಪ್ಪು ಕುಳಿಯ ಪರಿಕಲ್ಪನೆಯನ್ನು ಆಲ್ಬರ್ಟ್ ಐನ್ಸ್ಟೈನ್ ಪರಿಚಯಿಸಿದರು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಸೊ ಕಪ್ಪು ಕುಳಿ ಅಂದರೆ ಬ್ಲ್ಯಾಕ್ ಹೋಲ್ ಥಿಯರಿಯನ್ನು ಫಸ್ಟ್ ಆಲ್ಬರ್ಟ್ ಐನ್ಸ್ಟೈನ್ ಅವರು ಪರಿಚಯಿಸಿದರು. ಮತ್ತು ಗ್ರಹಗಳು ಸ್ವಯಂ ಪ್ರಕಾಶಮಾನವಾಗುತ್ತವೆ. ಇದು ತಪ್ಪು. ಗ್ರಹಗಳು ಯಾವುದೇ ಗ್ರಹ ಅಲ್ಲಿ ಸೂರ್ಯನ ಬೆಳಕನ್ನು ಪಡೆದುಕೊಂಡು ಅವು ಮಿನುಗ್ತವೆ ಹೊರತು ಸೊ ಸ್ವಯಂ ಪ್ರಕಾಶಮಾನ ಆಗಂಗಿಲ್ಲ. ಸೊ ಇನ್ನು ಮಂಗಳವು ಬೇರೆ ಗ್ರಹಗಳಿಗೆ ಹೋಲಿಸಿದರೆ ತನ್ನ ಅಕ್ಷದ ಮೇಲೆ ಅತ್ಯಂತ ವೇಗವಾಗಿ ಚಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಮೂರನೇ ತಪ್ಪು. ಇನ್ನು ಗುರು ಮತ್ತು ನೆಪ್ಚೂನ್ ಮೀಥೇನ್ನಿಂದಾಗಿ ನೀಲಿ ಬಣ್ಣವನ್ನು ಹೊಂದಿವೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪು. ಸೊ ಒಂದನೇದು ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭೂಮಿಯ ಮೂಲಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಸಿದ್ಧಾಂತಗಳನ್ನು ಹಿಟ್ ಆ್ಯಂಡ್ ರನ್ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಉಗಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಹಿಟ್ ಆ್ಯಂಡ್ ರನ್ ಸಿದ್ಧಾಂತ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇದು ಒಬ್ಬರ ಇಳಿತದ ಸಿದ್ಧಾಂತವಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಮರುಭೂಮಿಯ ವೈಜ್ಞಾನಿಕ ಹಂತಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮರುಭೂಮಿಯ ವೈಜ್ಞಾನಿಕ ಹಂತಗಳ ಬಗ್ಗೆ ಮೊದಲನೇದು ಏನು ಹೇಳುತ್ತೆ, ಹಡಿಯನ್ ಅವಧಿಯು ಭೂಮಿಯ ಇತಿಹಾಸದ ಆರಂಭಿಕ ಅವಧಿಯಾಗಿದೆ ಅಂತ ಕೊಟ್ಟಿದ್ದರು. ತಪ್ಪು. ಹಡಿಯನ್ ಅವಧಿ ಅಲ್ಲ. ಇನ್ನು ಪ್ಯಾಲಿಜೋಯಿಕ್ ಕಲ್ಪ ಇರಾ ಅಂತ ಕರಿತೀವಲ್ಲ, ಭೂಮಿಯ ಮೇಲೆ ಪ್ರಾಬಲ್ಯ ಹೊಂದಿರುವ ಮೀನು ಮತ್ತು ಉಭಯಚರಗಳ ಕಲ್ಪ. ಇದು ಕೂಡ ತಪ್ಪಾಗುತ್ತೆ. ಇನ್ನು ಮೂರನೇದು ಪ್ಲಸ್ಟೋಸಿನ್ ಮೀಸೋಜೋಯಿಕ್ ಕಲ್ಪದ ಅವಧಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಸೊ ಪ್ಲಸ್ಟೋಸಿನ್ ಅದೆಲ್ಲ ಸೊ ಮೀಸೋಜೋಯಿಕ್ ಕಲ್ಪದ ಅವಧಿಯಾಗಿದೆ. ಮೀಸೋಜೋಯಿಕ್ ಇರಾದ ಅವಧಿ ಪ್ಲಸ್ಟೋಸಿನ್ ಅಂತ ಕೂಡ ಕರೀತಾರೆ. ಇನ್ನು ಹೋಲೋಸಿನ್ ಮಾನವ ನಾಗರಿಕ ಇತ್ತೀಚಿನ ಅವಧಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಹೋಲೋಸಿನ್ ಕೂಡ ತಪ್ಪು. 3 ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್,
ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಐಸೋಬಾರ್ಗಳ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಸೊ ಐಸೋಬಾರ್ ಅಂತ ಅಂದರೆ ಮ್ಯಾಗ್ನೆಟಿಕ್ನಲ್ಲಿ ಕಂಡುಬರ್ತಕ್ಕಂಥ ಐಸೋಬಾರ್ಗಳು. ಸೊ ಅದರ ಲಕ್ಷಣಗಳು ಯಾವುವು ಅಲ್ಲ ಅಂತಂದರೆ ಮೊದಲನೇದು ಏನು ಹೇಳುತ್ತೆ, ಐಸೋಬಾರ್ ಸಾಮಾನ್ಯವಾಗಿ ಪಶ್ಚಿಮ ಪೂರ್ವವಾಗಿರುತ್ತವೆ ಅಂತ ಕೊಟ್ಟಿದ್ದಾರೆ. ಇದೇ ತಪ್ಪು. ಸೊ ಪಶ್ಚಿಮ ಪೂರ್ವ ಆಗಂಗಿಲ್ಲ, ಉತ್ತರ ದಕ್ಷಿಣವಾಗಿರ್ತವೆ ಐಸೋಬಾರ್ ಯಾವಾಗಲೂ. ಸೊ ಅದಕ್ಕೋಸ್ಕರನೇ ಒಂದನೇ ತಪ್ಪಾಗುತ್ತೆ. ಇನ್ನು ಐಸೋಬಾರ್ಗಳು ಸಮುದ್ರದಿಂದ ಭೂಮಿಗೆ ಮತ್ತು ಭೂಮಿ ಸಮುದ್ರಗಳು ಸಂಧಿಸುವ ತೀರ ವಲಯದಲ್ಲಿ ಮಾರ್ಗ ಬದಲಾವಣೆಯನ್ನು ಹೊಂದುತ್ತವೆ. ಸರಿಯಾಗಿದೆ. ಏನಪ್ಪ ಅಂದರೆ ಸಮುದ್ರ ಐಸೋಬಾರ್ಗಳಿರ್ತಾವಲ್ಲ, ಸೊ ಏನಪ್ಪ ಅಂದರೆ ಸಮುದ್ರದಿಂದ ಭೂಮಿಗೆ ಮತ್ತು ಭೂಮಿ ಸಮುದ್ರಗಳು ಸಂಧಿಸುವ ತೀರ ವಲಯಗಳಲ್ಲಿ ಮಾರ್ಗ ಬದಲಾಯಿಸ್ತವೆ. ಸೊ ಬಿ ಸರಿಯಾಗಿದೆ. ಇನ್ನು ಸಾಗರಗಳ ಪ್ರಾಬಲ್ಯದಿಂದಾಗಿ ಐಸೋಬಾರ್ಗಳು ದಕ್ಷಿಣ ಗೋಳಾರ್ಧದಲ್ಲಿ ಅಕ್ಷಾಂಶಗಳ ಬಹುತೇಕ ಸಮಾನಾಂತರವಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗಿದೆ, ಬಟ್ ಏನೇ ಆನ್ಸರ್ ಆಗುತ್ತೆ. ಸೊ ಲಕ್ಷಣ ಅಲ್ಲ ಆನ್ಸರ್ ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಜಿಲ್ಲೆಗಳು ಕೊಳವೆ ಬಾವಿ ನೀರಾವರಿಗೆ ಸಂಬಂಧಿಸಿದಂತೆ ಮೊದಲ 3 ಸ್ಥಾನದಲ್ಲಿವೆ ಅಂತ ಕೇಳಿದ್ದಾರೆ. ಸೊ ಕೊಳವೆ ಬಾವಿ ನೀರಾವರಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಫಸ್ಟ್ ತುಮಕೂರು, ಬಾಗಲಕೋಟೆ, ಬೆಳಗಾವಿ. ಸೊ ಈ 3 ಮೊದಲ ಸ್ಥಾನದಲ್ಲಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಆಡಳಿತ ಪ್ರಶಸ್ತಿಗಳ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಆಡಳಿತ ಪ್ರಶಸ್ತಿಗಳ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದೇನು ಹೇಳುತ್ತೆ, ಆಡಳಿತ ಉಪಕ್ರಮಗಳ ಅನುಷ್ಠಾನದಲ್ಲಿ ಶ್ರೇಷ್ಠತೆಯನ್ನು ಗುರುತಿಸುವುದು ಮತ್ತು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಸೊ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಎ ಸರಿಯಾಗುತ್ತೆ. ಏನಪ್ಪ ಅಂದರೆ ಇದರ ಅನುಷ್ಠಾನ ಶ್ರೇಷ್ಠತೆಯನ್ನು ಗುರುತಿಸುವುದು ಮತ್ತು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಆಡಳಿತ ಇದು ಟ್ರೋಫಿ, ಪ್ರಮಾಣಪತ್ರ ಮತ್ತು ಚಿನ್ನದ ಪ್ರಶಸ್ತಿ ಪುರಸ್ಕೃತರಿಗೆ 10 ಲಕ್ಷ ರು ಮತ್ತು ಬೆಳ್ಳಿ ಪ್ರಶಸ್ತಿ ಪುರಸ್ಕೃತರಿಗೆ 5 ಲಕ್ಷ ರು ನೀಡಲಾಗುತ್ತದೆ. ಈ ಪ್ರಶಸ್ತಿಯಲ್ಲಿ ಸರಿಯಾಗಿದೆ. ಟ್ರೋಫಿ ಗೆದ್ದವರಿಗೆ ಪ್ರಮಾಣವಚನ ಮತ್ತು ಚಿನ್ನದ ಪ್ರಶಸ್ತಿ ಪುರಸ್ಕೃತರಿಗೆ 10 ಲಕ್ಷ, ಪ್ರಮಾಣವಚನ ಬೆಳ್ಳಿ ಮತ್ತು ಪುರಸ್ಕೃತರಿಗೆ 5 ಲಕ್ಷ ರುವನ್ನು ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಇನ್ನು ಸಂಬಂಧಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯವು ಅದರ ನೋಡಲ್ ಸಚಿವಾಲಯವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ 3 ಆಯ್ಕೆಗಳು ಸರಿಯಾಗ್ತವೆ. ಅಂದರೆ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ. ನೆಕ್ಸ್ಟ್, ಭಾರತೀಯ ತಂಬಾಕು ಮಂಡಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ತಂಬಾಕು ಮಂಡಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದೇನು ಹೇಳುತ್ತೆ, ಇದು ಶಾಸನಬದ್ಧ ಸಂಸ್ಥೆಯಾಗಿದೆ. ತಪ್ಪು. ಸೊ ಶಾಸನಬದ್ಧ ಸಂಸ್ಥೆ ಅಲ್ಲ ಇದು ತಂಬಾಕು ಮಂಡಳಿ. ಇನ್ನು ಮಂಡಳಿಯ ಪ್ರಾಥಮಿಕ ಕಾರ್ಯವು ಎಲ್ಲ ವಿಧದ ತಂಬಾಕು ಮತ್ತು ಅದರ ಸಂಬಂಧಿತ ಉತ್ಪನ್ನಗಳ ರಫ್ತು ಮಾಡಂಗಿಲ್ಲ ಸ್ನೇಹಿತರೆ, ರಫ್ತು ಪ್ರಚಾರಕ ಮಾಡಂಗಿಲ್ಲ. ಸೊ ಅದು ಉತ್ಪಾದನೆಗೆ ಮಾತ್ರ ಸಂಬಂಧಪಟ್ಟಿದ್ದು. ಸೊ ಎರಡನೇದು ಕೂಡ ತಪ್ಪಾಗುತ್ತೆ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕಪ್ಪ ಅಂದರೆ ತಮಿಳುನಾಡಿನ ರಾಜಮಂಡ್ರಿಯಲ್ಲಿ ಕಂಡುಬರುತ್ತೆ. ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ. ಸೊ ಮೂರನೇದು ತಪ್ಪಾಗುತ್ತೆ, ಎರಡನೇದು ತಪ್ಪು, ಒಂದನೇ ತಪ್ಪು. ಇನ್ನು ಚೀನಾದ ನಂತರ ಭಾರತವು ವಿಶ್ವದ 2ನೇ ಅತಿ ದೊಡ್ಡ ತಂಬಾಕು ಉತ್ಪಾದಕ ರಾಷ್ಟ್ರವಾಗಿದೆ. ಇದು ಸರಿಯಾಗುತ್ತೆ. ಸೊ ಏನಪ್ಪ ಅಂದರೆ ನಮ್ಮದು ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಟೊಬ್ಯಾಕೋ ಆಗುತ್ತೆ ನಮ್ಮ ದೇಶ. ಸೊ 2 ಮಾತ್ರ ಇಲ್ಲಿ ಅಂದರೆ 4 ಮಾತ್ರ ಸರಿಯಾಗುತ್ತೆ, 1 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ದಹನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಕಲ್ಮಶ ಅಥವಾ ಇನ್ಸಿನರೇಷನ್ಗಳನ್ನು ನಾಶ ಮಾಡಲು ಸಾಕಷ್ಟು ಹೆಚ್ಚಿನ ತಾಪಮಾನದಲ್ಲಿ ಅಪಾಯಕಾರಿ ವಸ್ತುಗಳನ್ನು ಸುಡುವ ಪ್ರಕ್ರಿಯೆಯು ದಹನವಾಗಿದೆ. ಇದು ಸರಿಯಾಗುತ್ತೆ. ಅಂದರೆ ಇನ್ಸಿನರೇಷನ್ಗಳನ್ನು ನಾಶ ಮಾಡುವ ಸಲುವಾಗಿ, ಕಲ್ಮಶವನ್ನು ನಾಶ ಮಾಡುವ ಸಲುವಾಗಿ ಸಾಕಷ್ಟು ತಾಪಮಾನದಲ್ಲಿ, ಹೆಚ್ಚಿನ ಒಂದು ತಾಪಮಾನದಲ್ಲಿ ಅಪಾಯಕಾರಿ ವಸ್ತುಗಳನ್ನು ಸುಡುವ ಪ್ರಕ್ರಿಯೆ ಆಗಿದೆ ದಹನ ಅಂತಂದರೆ. ನೆಕ್ಸ್ಟ್, ಎರಡನೇದು ಏನು ಹೇಳುತ್ತೆ, ಮಣ್ಣು, ಕೆಸರು, ದ್ರವಗಳು ಮತ್ತು ಅನಿಲಗಳನ್ನು ಒಳಗೊಂಡಂತೆ ಅನೇಕ ವಿಧದ ಅಪಾಯಕಾರಿ ವಸ್ತುಗಳನ್ನು ದಹನ ಮೂಲಕ ಸಂಸ್ಕರಿಸಬಹುದು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಮಣ್ಣು, ಕೆಸರು, ದ್ರವಗಳು, ಅನಿಲಗಳು ಅಂತ ಬರಂಗಿಲ್ಲ. ಸೊ ಏನಪ್ಪ ಅಂದರೆ ಅನಿಲಗಳು ಜಾಸ್ತಿ ಅಪಾಯಕಾರಿ ಇದ್ದಿರತಕ್ಕಂಥದ್ದನ್ನು ಕಂಟ್ರೋಲ್ ಮಾಡಬಹುದಾಗಿದೆ. ಎರಡನೇ ತಪ್ಪು. ಇನ್ನು ಸೀಸ ಮತ್ತು ಕ್ರೋಮಿಯಂನಂತಹ ಭಾರವಾದ ಲೋಹಗಳನ್ನು ಒಳಗೊಂಡಂತೆ ಹಲವಾರು ವಿಧದ ಅಪಾಯಕಾರಿ ವಸ್ತುಗಳನ್ನು ದಹನದ ಮೂಲಕ ಸಂಸ್ಕರಿಸಬಹುದು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಸೊ 1 ಮತ್ತು 3 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಮೆಲಟೋನಿನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೆಲಟೋನಿನ್ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಇದು ಕತ್ತಲೆಗೆ ಪ್ರತಿಕ್ರಿಯೆಯಾಗಿ
ಮೆದುಳಿನ ಪೀನಲ್ ಗ್ರಂಥಿಯಿಂದ ಸ್ರವಿಸತಕ್ಕಂಥ ನ್ಯೂರೋ ಹಾರ್ಮೋನ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಮೆಲಟೋನಿನ್ ಹಾರ್ಮೋನ್ ಇದೆಯಲ್ಲ, ಇದು ಕತ್ತಲಿಗೆ ಪ್ರತಿಕ್ರಿಯೆಯಾಗಿ ಒಂದು ಪೀನಲ್ ಗ್ರಂಥಿಯಿಂದ ಸ್ರವಿಸ್ತಕ್ಕಂಥ ನ್ಯೂರೋ ಹಾರ್ಮೋನ್ ಆಗಿದೆ. ಅಂದರೆ ಕತ್ತಲಿಗೆ ಪ್ರತಿಕ್ರಿಯೆ ನೀಡತಕ್ಕಂಥದ್ದು ಮೆಲಟೋನಿನ್ ಅನ್ನುವಂಥದ್ದು. ನೆಕ್ಸ್ಟ್, ಇದು ಮಧ್ಯರಾತ್ರಿಯಲ್ಲಿ ಮಾನವ ದೇಹದಲ್ಲಿ ಹೆಚ್ಚು ಸ್ರವಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಅಂದರೆ ರಾತ್ರಿ ವೇಳೆಯಲ್ಲಿ ಮಾನವನ ದೇಹದಲ್ಲಿ ಹೆಚ್ಚು ಸ್ರವಿಸುತ್ತೆ. ಅಂದರೆ ಇದು ಏನಪ್ಪ ಕತ್ತಲೆಗೆ ಪ್ರತಿಕ್ರಿಯಿಸುತ್ತೆ. ಸೊ 1 ಮತ್ತು 2 ಇಲ್ಲಿ ಸರಿ ಆಗ್ತವೆ. ಸೊ ಮೆಲಟೋನಿನ್ ಹಾರ್ಮೋನ್ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಗಮನಿಸಿರಿ. ಸೊ ಮೇಲಿನ ಹೇಳಿಕೆಗಳು ಯಾವ ಬೆಳೆಗೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ. ಸೊ ಯಾವ ಬೆಳೆಗೆ ಸಂಬಂಧಿಸಿವೆ ಅಂತ ಅಂದರೆ, ಮೊದಲನೇದ್ದು, ಇದು ಮೂಲತಃ ಉಷ್ಣವಲಯದ ಬೆಳೆಯಾಗಿದ್ದು ಮತ್ತು ಮಾವಿನ ನಂತರ ಭಾರತದಲ್ಲಿ 2ನೇ ಪ್ರಮುಖ ಹಣ್ಣು ಬೆಳೆಯಾಗಿದೆ. ಮಾವನ್ನು ಬಿಟ್ಟರೆ 2ನೇ ಹಣ್ಣು ಅಂತಿದ್ದು ನಮ್ಮ ದೇಶದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು. ಮತ್ತು ಇದು ಉಷ್ಣವಲಯದ ಆರ್ದ್ರ ತಗ್ಗು ಪ್ರದೇಶದಲ್ಲಿ ಆದ್ಯತೆ ನೀಡುತ್ತದೆ ಮತ್ತು ಸಮುದ್ರ ಮಟ್ಟದಿಂದ 2000 ಮೀಟರ್ ಎತ್ತರದವರೆಗೆ ಬೆಳೆಯಲಾಗುತ್ತದೆ. ಸಮುದ್ರ ಮಟ್ಟದಿಂದ 2000 ಎತ್ತರವರೆಗೂ ಕೂಡ ಬೆಳೆಯಬಹುದು. ಸೊ ಇದು ಯಾವ ಹಣ್ಣು? ಪ್ರಮುಖ ಉತ್ಪಾದಕ ರಾಜ್ಯಗಳು ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ಕೇರಳ ಇತ್ಯಾದಿ ರಾಜ್ಯಗಳು ಅಂತ ಕೊಟ್ಟಿದ್ದಾರೆ. ಸೊ 6.5 to 7.5 ನಡುವಿನ pH ಅನ್ನು ಹೊಂದಿರುವ ಹಣ್ಣು ಈ ಬೆಳೆಗೆ ಅತಿ ಹೆಚ್ಚು ಅವಶ್ಯಕವಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದರೆ ಇದು ಬಾಳೆಹಣ್ಣು ನೋಡ್ರಿ. ಸೊ ಬಾಳೆಹಣ್ಣಿನ ಬಗ್ಗೆ ಇದು ಸರಿಯಾಗಿರ್ತಕ್ಕಂಥ ವಾಕ್ಯಗಳಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದು, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಹಿಂದಿನ 4 ವರ್ಷಗಳ ಅವಧಿಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಏನಪ್ಪ ಅಂದರೆ ಹಿಂದಿನ 4 ವರ್ಷಗಳ ಅವಧಿಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ನೀಡಲಾಗುವಂಥ ಪ್ರಶಸ್ತಿ. ಇದು ಸರಿಯಾಗುತ್ತೆ. ಸೊ ಈ ಒಂದೇ ಸರಿಯಾಗುತ್ತೆ. ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು. ಇನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿಯನ್ನು ಅಂತರ್ ವಿಶ್ವವಿದ್ಯಾನಿಲಯ ಪಂದ್ಯಾವಳಿಗಳಲ್ಲಿ ಉನ್ನತ ಪ್ರದರ್ಶನಕ್ಕಾಗಿ ಒಬ್ಬ ವ್ಯಕ್ತಿಗೆ ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ 2ನೇ ತಪ್ಪು, 1ನೇದು ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕಲ್ಲಿದ್ದಲಿನ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಕಲ್ಲಿದ್ದಲಿನ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ಮೊದಲನೇದು, ಆಂಥ್ರಾಸೈಟ್ ಉತ್ತಮ ಗುಣಮಟ್ಟದ ಕಲ್ಲಿದ್ದಲಾಗಿದೆ. ಇದು 80 to 95% ಇಂಗಾಲನ ಅಂಶನ ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಆಂಥ್ರಾಸೈಟ್ ಉತ್ತಮ ಮಟ್ಟದ ಒಂದು ಕಲ್ಲಿದ್ದಲಾಗಿದೆ. 80 to 95% ಇಂಗಾಲ ಅಂಶವನ್ನು ಹೊಂದಿರುತ್ತೆ. ಇನ್ನು ಆಂಥ್ರಾಸೈಟ್ ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಇದು 2ನೇ ತಪ್ಪಾಗುತ್ತೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ ಕಂಡುಬರುತ್ತೆ. ಸೊ 1ನೇದು ಮಾತ್ರ ಸರಿಯಾಗಿದೆ. ನೆಕ್ಸ್ಟ್, ಭಾರತದ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದ್ದು, ಕಲ್ಲಿದ್ದಲು, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ರಿಫೈನರಿ ಉತ್ಪನ್ನಗಳು, ರಸಗೊಬ್ಬರಗಳು, ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್ ಭಾರತದ 8 ಪ್ರಮುಖ ಕೋರ್ ಕೈಗಾರಿಕೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ಭಾರತ ಕೈಗಾರಿಕೆ 8 ಕೋರ್ ಕೈಗಾರಿಕೆಗಳಲ್ಲಿವು. 1ನೇ ತಪ್ಪಾಗುತ್ತೆ. ಇನ್ನು ಕಬ್ಬಿಣ ಮತ್ತು ಉಕ್ಕಿನ ಉದ್ಯಮ, ಸಕ್ಕರೆ ಉದ್ಯಮ, ಸೆಣಬು ಉದ್ಯಮವು ಕಚ್ಚಾ ವಸ್ತು ಕೇಂದ್ರಿತ ಕೈಗಾರಿಕೆಗಳಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾಗುತ್ತೆ. ಇನ್ನು ಫುಟ್ ಲೂಸ್ ಉದ್ಯಮವು ನಿರ್ದಿಷ್ಟ ಸ್ಥಳ ಅಥವಾ ದೇಶಕ್ಕೆ ಸಂಬಂಧಿಸಿರುತ್ತದೆ ಮತ್ತು ಸಂಪನ್ಮೂಲಗಳು ಭೂಮಿ ಕಾರ್ಮಿಕ ಮತ್ತು ಬಂಡವಾಳದಂತಹ ಉತ್ಪಾದನಾ ಪ್ರಭಾವಿತ ಅಂಶಗಳಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಮೂರನೇ ಸರಿಯಾಗುತ್ತೆ. ಸೊ 1, 2 ತಪ್ಪು, 3 ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಸೊ ಯಾರಿಗೆ ಅಂದರೆ ಇದು ಇದೆಯೋ ಸೊ ಅವ್ರೊಂದು ಸ್ವಲ್ಪ ಪಾಸ್ ಮಾಡ್ಕೊಂಡು ಕೊನೆವರೆಗೂ ಅಂದರೆ ಸ್ವಲ್ಪ ಓದ್ಕೊಂಡು ಮುಂದೆ ಹೋಗಿ ಸ್ನೇಹಿತರೆ. ನೆಕ್ಸ್ಟ್, ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ ಅಥವಾ ಸವನ್ನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ ಮತ್ತು ಸವನ್ನ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಈ ಪ್ರದೇಶವನ್ನು ಸುಡಾನ್ ಪ್ರಕಾರ ಮತ್ತು ಪಾರ್ಕ್ ಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಸುಡಾನ್ ಪ್ರಕಾರ ಮತ್ತು ಪಾರ್ಕ್ ಲ್ಯಾಂಡ್ ಅಂತ ಕರೆಯಲಾಗುತ್ತದೆ. 1ನೇ ಸರಿಯಾಗಿದೆ. ಸೊ ಇನ್ನು 2ನೇದ್ದು, ಈ ಪ್ರದೇಶವನ್ನು ಉತ್ತರ ಗೋಳಾರ್ಧದಲ್ಲಿ ಮಾತ್ರ ಕಾಣಬಹುದು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಏನಪ್ಪ ಅಂದ್ರೆ ಹುಲ್ಲುಗಾವಲು ಉಷ್ಣವಲಯದ ಹುಲ್ಲುಗಾವಲನ್ನು ಅಥವಾ ಸವರ್ಣ ಪ್ರದೇಶ ಅಂತ ಕರಿತೀವಲ್ಲ, ಸೊ ನಾರ್ತಲ್ಲಿ ಅಷ್ಟಲ್ಲ ಸೌತಲ್ಲಿ ಕೂಡ ಕಾಣಬಹುದಾಗಿದೆ. ಸೊ ಎ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಒಂದು ನಿಮಿಷ
ಈ ಕೆಳಗಿನ ಕಾರ್ಯಗಳು ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳಿಗೆ ಸೇರಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಇದು ಸ್ವಯಂ ಉದ್ಯೋಗಕ್ಕೆ ಸೇರಿಲ್ಲ ಸ್ನೇಹಿತರೆ, ಇದು ಸರಿಯಾಗುತ್ತೆ. ಇನ್ನು ಸ್ವರ್ಣ ಜಯಂತಿ ಗ್ರಾಮ ರೋಜ್ಗಾರ್ ಯೋಜನೆ ಇದು ಕೂಡ ಸ್ವಯಂ ಉದ್ಯೋಗ ಅಲ್ಲ. ಇನ್ನು ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ಇದು ಹೌದು ನೋಡಿರಿ ಸ್ನೇಹಿತರೆ, ಇದು ಆನ್ಸರ್ ಆಗಲ್ಲ. ಇಲ್ಲಿ ಏನಪ್ಪ ಅಂದರೆ ಇದು ಸ್ವಯಂ ಉದ್ಯೋಗವಾಗಿದೆ. ಸೊ NULM ಅನ್ನುವಂಥದ್ದು. ನೆಕ್ಸ್ಟ್ ಸೊ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅನ್ನುವಂಥದ್ದು ಸ್ವಯಂ ಉದ್ಯೋಗಕ್ಕೆ ಸೇರಿದೆ. ಸೊ 1, 2 ಮತ್ತು 4 ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್ ಹಲೋ, ಒಂದು ಸ್ವಲ್ಪ ತಡೆ ಒಂದು. ಸೊ ಇಲ್ಲಿ ನೋಡ್ರಿ, ಪಟ್ಟಿ 1 ಧಾತುಗಳನ್ನು ಕೊಟ್ಟಿದ್ದಾರೆ. ಸೊ ಪಟ್ಟಿ 2ರಲ್ಲಿ ಅರ್ಧಾಯುಷ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಧಾತುಗಳು ಮತ್ತು ಅರ್ಧಾಯುಷ್ಯ ಸಂಬಂಧಿಸಿದಂತೆ ಪರಿಗಣಿಸಿ ಕೊಟ್ಟಿರುವ ಸಂಕೇತಗಳ ಮೂಲಕ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೇಳಿದ್ದಾರೆ. ಸೊ ಇವುಗಳನ್ನು ನೋಡೋದಾದರೆ ಮೊದಲನೇದಾಗಿ ಏನಪ್ಪ ಅಂದರೆ ಯುರೇನಿಯಂ 238, ಇದರ ಅರ್ಧಾಯುಷ್ಯ ಎಷ್ಟಪ್ಪ ಅಂತಂದರೆ ಆನ್ಸರ್ ಡಿ ಆಗುತ್ತೆ. ಸೊ 4.510 × 10⁻⁶ ಆಗುತ್ತೆ. ಸೊ ಅದೇ ರೀತಿಯಾಗಿ ರೆಡಾನ್ದು ಏನಪ್ಪ ಅಂದರೆ ಆಪ್ಷನ್ ಸಿ 4.210 × 10⁻⁹ ಆಗುತ್ತೆ. ಸೊ ಇದು ಆಮೇಲೆ ಪೊಲೋನಿಯಂ 213 1.620 ವರ್ಷಗಳಾಗುತ್ತೆ. ಇನ್ನು ರೇಡಿಯಂ 236ಗೆ ಏನಪ್ಪ ಅಂದರೆ ಆಪ್ಷನ್ ಎ 3.825 ದಿನಗಳು ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಮೊದಲನೇದು ಏನು ಹೇಳುತ್ತೆ, ರೆಡ್ ಬಯೋಟೆಕ್ನಾಲಜಿ ಔಷಧಿಗಳ ಅಧ್ಯಯನ ತಂತ್ರಜ್ಞಾನವಾಗಿದೆ. ಸೊ ರೆಡ್ ಬಯೋಟೆಕ್ನಾಲಜಿ. ಇನ್ನು ಬ್ಲೂ ಬಯೋಟೆಕ್ನಾಲಜಿ ಏನಪ್ಪ ಅಂದರೆ ಇದು ಸಮುದ್ರ ಕುರಿತು ಅಧ್ಯಯನ ಮಾಡುವಂತಹ ತಂತ್ರಜ್ಞಾನವಾಗಿದೆ. ಇನ್ನು ಗ್ರೀನ್ ಬಯೋಟೆಕ್ನಾಲಜಿ ಏನಪ್ಪ ಅಂದರೆ ಕೃಷಿ ಅಧ್ಯಯನ ತಂತ್ರಜ್ಞಾನವಾಗಿದೆ. ಇನ್ನು ವೈಟ್ ಬಯೋಟೆಕ್ನಾಲಜಿ ಅನ್ನುವಂಥದ್ದು ಕೈಗಾರಿಕೆಗಳಲ್ಲಿ ಜೀವಿಗಳ ಬಳಕೆಯ ಅಧ್ಯಯನ ತಂತ್ರಜ್ಞಾನವಾಗಿದೆ. ಸೊ ಇಲ್ಲಿ ನೋಡ್ರಿ, BDAC ಅಂದರೆ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಸೊ ಪತ್ರಿಕೆಗಳು ಮತ್ತು ಅದರ ಸಂಪಾದಕರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೋದೇ ನೋಡ್ರಿ, ಬಂಗದರ್ಶನ ಬಂಕಿಂ ಚಂದ್ರ ಚಟರ್ಜಿರವರು ಸಂಪಾದಿಸಿದ್ದಾರೆ. ಇನ್ನು ಯುಗಾಂತರವನ್ನು ಯಾರಪ್ಪ ಅಂತಂದರೆ ಬರೀಂದ್ರ ಕುಮಾರ್ ಘೋಷ್ ಅವರು ಸಂಪಾದಿಸಿದ್ದಾರೆ. ಸ್ವತಂತ್ರ ಅನ್ನುವಂಥದ್ದನ್ನು ಮೋತಿಲಾಲ್ ನೆಹರೂರವರು ಸಂಪಾದಿಸಿದರೆ ಬಹಿಷ್ಕೃತ ಭಾರತ ಅನ್ನುವಂಥದ್ದನ್ನು BR ಅಂಬೇಡ್ಕರ್ ಅವರು ಸಂಪಾದಿಸಿದ್ದಾರೆ. ಸೊ ಇಲ್ಲಿ ನೋಡಿ, CABD ಅಂತಂದರೆ ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ. ಸೊ ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿದಾಗ ಪೋಷಣ ಮರಾಸ್ಮಸ್ ಕಾಯಿಲೆ ಇವು ಈ ಮೇಲಿನ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳ್ತಾರೆ. ಸೊ ಪೋಷಣ ಮರಾಸ್ಮಸ್ ಕಾಯಿಲೆ ಯಾವುದರಿಂದ ಉಂಟಾಗುತ್ತದೆ ಅಂತಂದರೆ ಪ್ರೋಟೀನ್ ಕೊರತೆಯಿಂದ ಉಂಟಾಗುತ್ತೆ ಮತ್ತು ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್ ಕೊರತೆಯಿಂದ ಉಂಟಾಗುತ್ತೆ. 2 ಮತ್ತು 3 ಮಾತ್ರ ಇಲ್ಲಿ ಸರಿಯಾಗ್ತವೆ. ಸೊ ಪೋಷಣ ಮರಾಸ್ಮಸ್ ಕಾಯಿಲೆ, ಪ್ರೋಟೀನ್ ಮರಾಸ್ಮಸ್ ಕಾಯಿಲೆ, ಸೊ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ನ ಡೆಫಿಷಿಯನ್ಸಿಯಿಂದ ಉಂಟಾಗ್ತಕ್ಕಂಥದ್ದು. ನೆಕ್ಸ್ಟ್ ಬಿರ್ಸಾ ಮುಂಡಾ ಯಾವ ವರ್ಷ ಉಲ್ಗುಲನ್ ಚಳವಳಿ ಅಥವಾ ಉಲ್ಗುಲನ್ ಮೂವ್ಮೆಂಟನ್ನು ಮುನ್ನಡೆಸಿದರು ಅಂತ ಕೇಳಿದರೆ, ಸೊ ಬಿರ್ಸಾ ಮುಂಡಾ ಮೂವ್ಮೆಂಟ್ ಅಂತ ಕೂಡ ಕರೀತಾರೆ. 1885ರಲ್ಲಿ ಇದನ್ನು ಮುನ್ನಡೆಸಲಾಯಿತು. ನೆಕ್ಸ್ಟ್ ಕರ್ನಾಟಕದಲ್ಲಿರುವ ಜೀವ ವೈವಿಧ್ಯ ಪರಂಪರೆಯ ತಾಣಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಯಾವ ಅಂತಂದರೆ ನಲ್ಲೂರು ಹುಣಸೆ ತೋಪು ಬೆಂಗಳೂರಿನಲ್ಲಿ ಕಂಡುಬರುತ್ತೆ, ಸರಿಯಾಗಿದೆ ಕರ್ನಾಟಕದಲ್ಲಿ. ಇನ್ನು ಅಂಬಾರಗುಡ್ಡ ಶಿವಮೊಗ್ಗದಲ್ಲಿ ಕಂಡುಬರುತ್ತೆ, ಇದು ಕೂಡ ಹೌದು. ಇನ್ನು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ JKVK ಕ್ಯಾಂಪಸ್ ಬೆಂಗಳೂರು, ಇದು ಕೂಡ ಹೌದು. ಇನ್ನು 4 ಸರಿಯಾಗ್ತವೆ. ಮೇಲಿನ ಎಲ್ಲವೂ ಕರ್ನಾಟಕದ ಜೀವ ವೈವಿಧ್ಯ ಪರಂಪರೆಯ ತಾಣಗಳಾಗ್ತವೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ತ್ಯಾಗದ ಆಚರಣೆಗಳ ನಿರ್ವಹಣೆಯ ನಿಯಮಗಳನ್ನು ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ ಉಪನಿಷತ್ತುಗಳಿದಾವಲ್ಲ, ಇವುಗಳು ತ್ಯಾಗದ ಆಚರಣೆಯ ನಿರ್ವಹಣೆಯ ನಿಯಮಗಳನ್ನು ವಿವರಿಸುತ್ತದೆ. ನೆಕ್ಸ್ಟ್ ಕನಿಷ್ಕನ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನಿಷ್ಕನ ಕುರಿತು ನೋಡಿದಾಗ ಮೊದಲನೇದು ಏನು ಹೇಳುತ್ತೆ, ಸೊ ಕನಿಷ್ಕನು ಗಾಂಧಾರ ಮತ್ತು ಮಥುರಾ ಶಿಲ್ಪಕಲೆಯ ಶಾಲೆಗಳನ್ನು ಪೋಷಿಸಿದನು, ಇದು ತಪ್ಪಾಗುತ್ತೆ. ಕನಿಷ್ಕ ಗಾಂಧಾರ ಮತ್ತು ಮಥುರಾ ಶಾಲೆಗಳನ್ನು ಪೋಷಿಸಿಲ್ಲ ಸ್ನೇಹಿತರೆ. ಇನ್ನು ಗಾಂಧಾರದಲ್ಲಿ ಕನಿಷ್ಕನನ್ನು ಯೋಧನಂತೆ ಚಿತ್ರಿಸುವ ತಲೆಯಿಲ್ಲದ
ಪ್ರತಿಮೆ ಕಂಡು ಬಂದಿದೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾಗುತ್ತೆ. ಅವನು ಇವನಂತೆ ಚಿತ್ರಿಸಿಲ್ಲ. ಇನ್ನು ಅವರು ಮಧ್ಯ ಏಷ್ಯಾ ಪ್ರಸಿದ್ಧ ರೇಷ್ಮೆ ಮಾರ್ಗವನ್ನು ನಿಯಂತ್ರಿಸುತ್ತಿದ್ದರು ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗುತ್ತೆ. ಪ್ರಸಿದ್ಧ ರೇಷ್ಮೆ ಮಾರ್ಗವನ್ನು ನಿಯಂತ್ರಿಸಿದ ಕನಿಷ್ಕ. ಸೊ 3 ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಅಲ್ಲಾವುದ್ದೀನ್ ಖಿಲ್ಜಿಯು ಗೆದ್ದ ಪ್ರದೇಶವನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಅಲ್ಲಾವುದ್ದೀನ್ ಗೆದ್ದ ಪ್ರದೇಶವನ್ನು ಕಾಲಾನುಕ್ರಮದಾಗಿ ಜೋಡಿಸಿದಾಗ ಫಸ್ಟ್ ಯಾವುದು ಗೆದ್ದ? ಸೊ ರಣತಂಬೂರ್ ಫಸ್ಟ್ ಗೆದ್ದ. ಸೊ ಅದೇ ರೀತಿಯಾಗಿ ಚಿತ್ತೂರ್ ಸೆಕೆಂಡ್, ಚಿತ್ತೂರ್ ಗೆದ್ದಾದ್ಮೇಲೆ ದೇವಗಿರಿ ಆಗುತ್ತೆ. ಸೊ ಥರ್ಡ್, ಅದಾದಮೇಲೆ ದ್ವಾರ ಸಮುದ್ರ ಫೋರ್ತ್ ಆಗುತ್ತೆ. ಸೊ ಮತ್ತು ವಾರಂಗಲ್ ಅಥವಾ ತೆಲಂಗಾಣ ಫಿಫ್ತ್ ಆಗುತ್ತೆ. ಸೊ ಅದಾದಮೇಲೆ ಮಥುರೆ ಸಿಕ್ಸ್ತ್ ಆಗುತ್ತೆ. ಇನ್ನು ಕೊನೆಗೆ ಗುಜರಾತ್ ಆಗುತ್ತೆ. ಸೊ 7th. ಸೊ ಇಲ್ಲಿ ನೋಡೋದಾದರೆ 2, 3, 4, 6, 5, 7, 1 ಅಂತಂದ್ರೆ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿಯ ಗೆದ್ದ ಪ್ರದೇಶಗಳನ್ನು ಹೊಂದಿಸಿ ಬರೆದಾಗ. ಅಮೀರ್ ಖುಸ್ರೋಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಮೀರ್ ಖುಸ್ರೋಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದು, ಅವರು ಘೋರಾ ಮತ್ತು ಸನಮ್ ಮುಂತಾದ ಅನೇಕ ಹೊಸ ರಾಗಗಳನ್ನು ಪರಿಚಯಿಸಿದರು ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಅಮೀರ್ ಖುಸ್ರೋ ಪರಿಚಯಿಸಿದಲ್ಲ. ಸೊ ಅವೆರಡು ರಾಗಗಳನ್ನು. ಇನ್ನು ಅವರು ಹಿಂದೂ ಮತ್ತು ಇರಾನಿಯ ಶೈಲಿಯನ್ನು ಮಿಶ್ರಣ ಮಾಡುವ ಮೂಲಕ ಕವ್ವಾಲಿಗಳು ಎಂದು ಕರೆಯಲ್ಪಡುವಂತಹ ಲಘು ಸಂಗೀತದ ಹೊಸ ಶೈಲಿಯನ್ನು ಅಭಿವೃದ್ಧಿಪಡಿಸಿದರು, ಇದು ಸರಿಯಾಗುತ್ತೆ. ಸೊ 2ನೇದು ಸರಿಯಾಗುತ್ತೆ. ಸಿತಾರ, ಸಾರಂಗಿ ಮತ್ತು ರಜಾನ್ ಆವಿಷ್ಕಾರವು ಕೂಡ ಅವರಿಗೆ ಸೇರಿದೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿಯಾಗುತ್ತೆ. 2, 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಹೊಯ್ಸಳ ವಾಸ್ತುಶಿಲ್ಪದ ಲಕ್ಷಣ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೊಯ್ಸಳ ವಾಸ್ತುಶಿಲ್ಪದ ಲಕ್ಷಣದ ಕುರಿತು ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ? ಸಾಫ್ಟ್ ಸೋಪ್ ಸ್ಟೋನ್ ಮತ್ತು ಕಟ್ಟಡ ಸಾಮಗ್ರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಇದು ತಪ್ಪಾಗುತ್ತೆ. ಸೊ 1ನೇ ತಪ್ಪು. ಹೊಯ್ಸಳ ಶಿಲ್ಪದ ಲಕ್ಷಣಗಳಲ್ಲ ಅಂತ ಕೇಳ್ತಾರೆ. ಸೊ ಮೇಲ್ನವುಗಳಲ್ಲಿ ಇದು ಲಕ್ಷಣ ಆಗುತ್ತೆ ಸ್ನೇಹಿತರೆ, ಆನ್ಸರ್ ಆಗಲ್ಲ ಇಲ್ಲಿ. 1ನೇ ತಪ್ಪಾಗುತ್ತೆ. ಇನ್ನು ಶಿಲ್ಪಗಳ ಮೂಲಕ ದೇವಾಲಯ ಅಲಂಕಾರಕ್ಕೆ ಭಾರಿ ಒತ್ತುವನ್ನು ನೀಡಲಾಗಿದೆ, ಇದು ಸರಿಯಾಗುತ್ತೆ. ಬಟ್ ಏನಪ್ಪ ಅಂದರೆ ಇದು ಆನ್ಸರ್ ಆಗಿಲ್ಲ, ಇದು ಲಕ್ಷಣ ಬರುತ್ತೆ. ಇನ್ನು ಒಳ ಮತ್ತು ಹೊರ ಗೋಡೆಗಳೆರಡೂ ದೇವತೆಗಳು ಧರಿಸಿರುವ ಆಭರಣಗಳ ತುಣುಕುಗಳು ಸಹ ಸಂಕೀರ್ಣವಾಗಿ ಕೆತ್ತಲ್ಪಟ್ಟಿವೆ. ಸೊ ಇದು ಕೂಡ ಲಕ್ಷಣವಾಗಿದೆ. ಇದು ಆನ್ಸರ್ ಏನು ಕೇಳಿದ್ದಾರೆ? ಸೊ ಅವ್ರು ಕೇಳಿರೋ ಪ್ರಕಾರ ಆನ್ಸರ್ ಆಗಲ್ಲ. ಇನ್ನು ದೇವಾಲಯಗಳನ್ನು ಜಗತ್ತಿ ಎಂದು ಕರೆಯಲ್ಪಡುವ ಒಂದು ಎತ್ತರದ ವೇದಿಕೆ ಮೇಲೆ ನಿರ್ಮಿಸಲಾಗಿದೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಸೊ ಡಿ ಆನ್ಸರ್ ಆಗುತ್ತೆ. 4 ಮಾತ್ರ ಇಲ್ಲಿ. ಇದು ನಕ್ಷತ್ರಾಕಾರದ ಯೋಜನೆಯನ್ನು ಆಧರಿಸಿದೆ, ಇದು ಲಕ್ಷಣ ಆಗುತ್ತೆ. ಸೊ 4 ಮಾತ್ರ ಇಲ್ಲಿ ಆಗಲ್ಲ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಗಾಂಧಿ ಯುಗ ಮತ್ತು ಅಸಹಕಾರ ಚಳವಳಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಮ್ಮ ಕರ್ನಾಟಕದಲ್ಲಿ ಗಾಂಧಿ ಯುಗ ಮತ್ತು ಅಸಹಕಾರ ಚಳವಳಿ ಕುರಿತು ಲಕ್ಷಣಗಳನ್ನು ನೋಡಿದಾಗ ಮೊದಲನೇದು ಏನು ಹೇಳುತ್ತೆ? ಮೊದಲ ಅಖಿಲ ಕರ್ನಾಟಕ ರಾಜಕೀಯ ಸಮ್ಮೇಳನ 1920ರಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗುತ್ತೆ. ಸೊ ಮೊದಲ ಅಖಿಲ ಕರ್ನಾಟಕ ರಾಜಕೀಯ ಸಮ್ಮೇಳನ 1920ರಲ್ಲಿ ನಡೆದಿರ್ತಕ್ಕಂಥದ್ದು. ಮತ್ತು ಸರೋಜಿನಿ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ 2ನೇ ಕರ್ನಾಟಕ ರಾಜಕೀಯ ಸಮ್ಮೇಳನ ಮಂಗಳೂರಿನಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಪ್ಲಾಸಿ ಕದನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ನೋಡ್ರಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. 2 ಮತ್ತು 4 ಮಾತ್ರ ಇಲ್ಲಿ ಸರಿ ಆಗ್ತವೆ. ಸ್ವಲ್ಪ ಸಮಯ ಕಡಿಮೆ ಇದೆ, ನೆಕ್ಸ್ಟ್ ಹೋಗೋಣ. ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಡ್ರಿ. ಕೇಡಾ ಚಳವಳಿ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಏನಪ್ಪ ಅಂದರೆ 1 ಮತ್ತು 2 ಇಲ್ಲಿ ಸರಿ ಆಗ್ತವೆ, ಕೇಡಾ ಚಳವಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, 3ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಸೊ ಎ ಮಾತ್ರ ತಪ್ಪಾಗಿದೆ. ಸೊ ಇದು ತಪ್ಪಾಗಿದೆ ಆಗದು. ನೆಕ್ಸ್ಟ್, ಇಲ್ಲಿ ಆನ್ಸರ್ ಏನಾಗುತ್ತೆಪ್ಪ ಅಂತಂದರೆ ಆನ್ಸರ್ 1 ಮಾತ್ರ ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಯಾವುವು ಸರಿಯಾಗಿವೆ ಅಂತ ಕೇಳಿದರೆ ಸೊ 1 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ 94ನೇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ಸರಿಯಾಗುತ್ತೆ. ಹೇಳಿಕೆಗಳಲ್ಲಿ ತಪ್ಪಾಗಿರೋದು ಯಾವುದು ಅಂತ ಕೇಳಿದರೆ ಡಿ ತಪ್ಪಾಗಿದೆ. ನೆಕ್ಸ್ಟ್, ಸೊ ಇಲ್ಲಿಗೆ ಏನಪ್ಪ ಅಂದರೆ ಈ ಕ್ವಶನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಸೊ ಲಾಸ್ಟಿಗೆ ಏನಪ್ಪ ಅಂದರೆ ಸ್ಪೀಡಾಗಿ ಬಂದೆ, ಯಾಕಪ್ಪ ಅಂತ ನನಗೊಂದು ಸ್ವಲ್ಪ ಹೊರಗಡೆ ಹೋಗೋದು ಬಂದಿದೆ. ಹಾಗಾಗಿ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ, ಶೇರ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್. ಡೈಲಿ ಬರ್ತಾ ಇರತಕ್ಕಂಥ 6 ಗಂಟೆ ಸೀರೀಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.